ಆತ್ಮೀಯರೇ, ಕಳೆದ ತರಗತಿಯಲ್ಲಿ ನಾವು ಶಬರಿ ಅನ್ನುವಂಥ ಗೀತನಾಟಕವನ್ನು ಚರ್ಚೆ ಮಾಡ್ತಾ ಅಲ್ಲಿ ಯಾವ ರೀತಿಯಾಗಿ ಶಬರಿ ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ರು, ರಾಮನ ಬರುವಿಕೆಗಾಗಿ ಹಂಬಲಿಸ್ತಾ ಇದ್ರು ಅನ್ನೋದನ್ನ ನೋಡಿದ್ವಿ. ಅದೇ ರೀತಿಯಾಗಿ ರಾಮನಿಗಾಗಿ ಯಾವ ರೀತಿ ಆಕೆ ಹೂವುಗಳನ್ನ ಹಣ್ಣುಗಳನ್ನ ಸಂಗ್ರಹ ಮಾಡ್ತಾ ಇದ್ರು, ಹಾಗೆ ಆಕೆಯ ಪ್ರತಿ ಕ್ಷಣನೂ ಕೂಡ ಆಕೆ ಯಾರನ್ನ ದಾನ ಮಾಡ್ತಾ ಇದ್ರು, ಹಾಗೆ ಯಾವ ರೀತಿಯಾಗಿ ಆ ಒಂದು ಆಶ್ರಮದಲ್ಲಿ ಕಾಲವನ್ನು ಕಳೀತಾ ಇದ್ರು ಅನ್ನೋ ವಿಚಾರವನ್ನ ಚರ್ಚೆ ಮಾಡಿದ್ರು. ಹಾಗೆ ರಾಮನು ಕೂಡ ಶಬರಿಯ ಆಶ್ರಮಕ್ಕೆ ಬಂದು ಆಕೆಯನ್ನ ಕಂಡ, ಆಕೆ ಜೊತೆಗೆ ಸಂಭಾಷಣೆಯನ್ನ ಮಾಡಿದ. ಶಬರಿಗೆ ಗೊತ್ತಾಯ್ತು ರಾಮನೇ ಬಂದಿದ್ದಾನೆ ಅಂತ, ರಾಮ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಯಾವ ರೀತಿಯಾಗಿ ಆಕೆ ಅಲ್ಲಿದ್ದಂತಹ ತಾನು ಸಂಗ್ರಹ ಮಾಡಿದಂತಹ ಹೂವುಗಳನ್ನ ಹಣ್ಣುಗಳನ್ನ ರಾಮನಿಗೆ ಅಂತ ತಿನ್ನೋದಕ್ಕೆ ಕೊಟ್ಟು, ಆ ಹೂ ಮಾಲೆಗಳನ್ನ ರಾಮನ ಕೊರಳಿಗೆ ಇಟ್ಟು ಯಾವ ರೀತಿ ಆಕೆ ಸಂತಸವನ್ನ ವ್ಯಕ್ತಪಡಿಸಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಈಗ ಇಲ್ಲಿ ಮುಂದಿನ ತರಗತಿಯಲ್ಲಿ ಯಾವ ರೀತಿ ಶಬರಿ ರಾಮ ಮತ್ತು ಲಕ್ಷ್ಮಣನ ಹಸಿವು ಇಂಗಿದೆ ಅನ್ನುವಂಥ ವಿಷಯವನ್ನ ಅರ್ಥ ಮಾಡಿಕೊಂಡು, ಅಥವಾ ರಾಮ ಮತ್ತೆ ಲಕ್ಷ್ಮಣನನ್ನ ಆಶ್ರಮಕ್ಕೆ ಬಂದು ನಾನು ಕೊಟ್ಟಂತಹ ಈ ಉಪಚಾರವನ್ನ ಸ್ವೀಕರಿಸಿದ ನಂತರ ಅವರ ಮನಸ್ಸು ಸಂತೃಪ್ತಗೊಳ್ಳಿತು ಅನ್ನುವಂಥ ವಿಷಯ ಆಕೆಗೆ ತಿಳಿದ ನಂತರ ಯಾವ ರೀತಿಯಾಗಿ ಆಕೆ ಸಂತಸದಲ್ಲಿ ತೇಲಾಡಿದ್ಲು, ಯಾವ ರೀತಿಯಾಗಿ ತನ್ನಷ್ಟಕ್ಕೆ ತಾನೇ ಹಾಡನ್ನ ಹೇಳ್ಕೊಳ್ತಾ ಸಂತೋಷವನ್ನ ಹೊರಹಾಕಿದ್ಲು, ವ್ಯಕ್ತಪಡಿಸಿದ್ಲು ಅನ್ನೋದು ಮುಂದಿನ ಭಾಗದಲ್ಲಿ ಬರುವಂತಹ ಈ ಸಂಭಾಷಣೆಗಳು. ಈಗ ನಾನು ಓದ್ತಾ ಹೋಗ್ತೇನೆ, ನೀವು ಅದನ್ನ ಗಮನಿಸ್ತಾ ಹೋಗಿ. ನೋಡಿ, ನಾನು ಕಳೆದ ತರಗತಿಯಲ್ಲಿ ಏನು ನಿಲ್ಲಿಸಿದ್ನೋ ಅದರ ಮುಂದಿನ ಭಾಗವನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೇಜ್ ನಂಬರ್ 17ರಲ್ಲಿ ನೋಡಿ, ಸುಖಿ ನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ಸೊ ಇಲ್ಲಿ ಶಬರಿ ಹೇಳ್ತಿದ್ದಾರೆ ಸುಖಿ ನಾನು, ಯಾಕಾಗಿ ನಾನು ಸುಖಿ ಅಂತ ಆಕೆ ತಾನು ಪ್ರಶ್ನೆ ಮಾಡ್ಕೊಂಡ್ರೆ ಆಕೆ ಗೊತ್ತಿಲ್ಲ. ಸುಮ್ಮನೆ ಸುಖಿ ನಾನು, ಸುಮ್ಮನೆ ಸುಖ ಆಗ್ತಾ ಇದೆ ನನಗೆ. ಸುಖಿ ಅಂತಂದ್ರೆ ಇಲ್ಲಿ ಸಂತಸ ಅಂತ, ನನಗೆ ಸಂತಸ ಆಗ್ತಾ ಇದೆ, ಸುಖ ಆಗ್ತಾ ಇದೆ, ಸುಖಿ ನಾನು. ಕಾರಣ ಇಷ್ಟನೇ, ಹಲವಾರು ವರ್ಷಗಳಿಂದ ರಾಮನಿಗಾಗಿ ಕಾಯ್ತಾ ಇದ್ದು, ಈಗ ರಾಮ ಬಂದಿದ್ದಾನೆ, ರಾಮನಿಗೆ ಆದರಾತಿಥ್ಯವನ್ನ ನೀಡಿದರೆ ರಾಮ ಅದರಿಂದ ಸಂತೃಪ್ತನಾಗಿದ್ದಾನೆ, ಆತನ ಸಂತೃಪ್ತಿಯನ್ನ ಕಂಡು ನಾನು ಸುಖಿ ಅಂತ ಹೇಳ್ತಾರೆ. ನಾನಿಲ್ಲದ ನಾನಾಗಿಯೇನು, ಆಸೆ ತೀರಿ ಹಾಯಾಗಿಯೇನು. ಈಗ ಶಬರಿ ಏನಾಗಿರುತ್ತೆ, ನಾನಲ್ಲದ ನಾನಾಗಿಯೇನು, ನಾನು ಯಾರಾಗಿದ್ದೆ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೆ ನಾನು ಯಾರಾಗಿದ್ದೆ, ರಾಮನ ಬರುವಿಕೆಗಾಗಿ ಕಾಯ್ತಿರೋದು ಶಬರಿ ಆಗಿದ್ದೆ. ಈಗ ರಾಮ ಬಂದಿದ್ದಾನೆ, ಆತನ ದರ್ಶನ ಆಯಿತು, ಹಾಗಾಗಿ ಈಗ ನನ್ಗೆ ಯಾರು ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಮಟ್ಟಿಗೆ ನಾನು ಆ ಸಂತಸವನ್ನ ಅನುಭವಿಸ್ತಾ ಇದ್ದೀನಿ. ಆಸೆ ತೀರಿ ಹಾಯಾಗಿಯೇನು. ಒಂದು ಆಸೆ ಇತ್ತಲ್ಲ ಶಬರಿಗೆ, ಏನ್ ಆಸೆ ಇತ್ತು? ರಾಮನ ದರ್ಶನ ಆಗ್ಬೇಕು, ರಾಮನಿಗೆ ಊಟೋಪಚಾರವನ್ನ ಮಾಡಿಸ್ಬೇಕು, ರಾಮನಿಂದ ಮುಕ್ತಿಯನ್ನ ಪಡಿಬೇಕು ಅಂತ ಆಸೆ ಇತ್ತು. ತನ್ನ ಆಸೆ ತೀರಿ ಈಗ ಹಾಯಾಗಿದ್ದೇನೆ ಅಂತ ಹೇಳ್ತಾರೆ. ಮುಂದೆ, ಹಂಬಲ ನಳಿಗೆ ತುಂಬಿರುವೆನು ನಾ, ಸುಮ್ಮನೆ ಬಲು ಸುಖಿ ನಾನು. ಇಲ್ಲಿ ಹಂಬಲ ಅಂದ್ರೆ ಆಕೆಗೆ ಇದ್ದಂತ ಒಂದು ಕಾತರ ಮತ್ತೆ ಆಸೆ ಅಂತ ಅನ್ಕೋಬಹುದು. ಈ ಆಸೆ ಏನ್, ನಾನು ರಾಮನನ್ನ ನೋಡ್ಬೇಕು, ರಾಮ ದರ್ಶನ ಆಗ್ಬೇಕು ಅಂತ ಆಸೆಯನ್ನ ಏನು ಇಟ್ಕೊಂಡಿದ್ದೆ, ಆ ಆಸೆ ಇವತ್ತು ಈಡೇರಿದೆ. ಈಗ ಆ ಆಸೆ ಸಂಪೂರ್ಣವಾಗಿದೆ, ಹಾಗಾಗಿ ಸುಮ್ಮನೆ ಸುಖಿ ನಾನು ರಾಮನ ಬರುವಿಕೆಯಿಂದ. ಹೊಳೆ ಕಡಲಿಗೆ ಸೇರುವ ತರದಿ, ನಾವೇ ರೇಗಿಗೆ ಬಹತೆರದಿ, ಬಗೆ ಬಗೆ ಹಾರೈಕೆಯ ಪಟವಿಳಿಸಿ ನಿಂತಿದೆ ಮನ, ಇದೇ ಬಿಡುವೆನಿಸಿ ಸುಖಿ ನಾನು, ಸುಮ್ಮನೆ ಸುಖಿ ನಾನು ಅಂತ ಹೇಳಿ. ಯಾಕೆ ಇಲ್ಲಿ ಕೆಲವು ಹೋಲಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಹೊಳೆ ಕಡಲಿಗೆ ಸೇರುವ ತೆರದಿ, ಹೊಳೆ ನದಿಗಳು ಅಂತ, ಹಲವಾರು ನದಿಗಳು ಯಾವ ರೀತಿಯಾಗಿ ಹಲವಾರು ಕಿಲೋಮೀಟರ್ಗಳಷ್ಟು ದೂರ ಹರ್ಕೊಂಡು ಹೋಗ್ತವೆ. ಅದರ ಉದ್ದೇಶ ಒಂದಾಗಿರುತ್ತೆ, ಅವುಗಳ ಗುರಿ ಒಂದಾಗಿರುತ್ತೆ. ಏನು? ಕಡಲನ್ನ ಸೇರಬೇಕು ಅಂತ, ಕಡಲು ಸಮುದ್ರ ಸಾಗರವನ್ನು ಸೇರಬೇಕು ಅನ್ನುವಂತ ಬಯಕೆಯನ್ನು ಇಟ್ಕೊಂಡು ಹಲವಾರು ಕಿಲೋಮೀಟರ್ಗಳಷ್ಟು ದೂರ ಹರ್ಕೊಂಡು ಹೋಗಿ ಕೊನೆಗೆ ಅವುಗಳ ಗುರಿಯನ್ನ ಮುಟ್ತಾರೆ. ಅದೇ ರೀತಿಯಾಗಿ ಈ ನಾವೇ ರೇಗಿಗೆ ಬಹತ ತೆರದಿ, ನಾವೇ ಅಂದ್ರೆ ಹಡಗು, ನೆನ್ಪಿಟ್ಕೊಳ್ಳಿ. ನಾವೇ ಅಂದ್ರೆ ಹಡಗು ಅಥವಾ ದೋಣಿ ಅಂತ ಅನ್ಕೋಬಹುದು. ಈ ಹಡಗು ನೀರಲ್ಲಿದೆ, ಸಮುದ್ರದಲ್ಲಿದೆ ಅಂತಂದ್ರೆ ಅದರ ಉದ್ದೇಶ ಆಗಿರ್ಬೇಕು, ಅದರ ಉದ್ದೇಶ ದಡವನ್ನ ಸಿಗೋದಾಗಿರ್ಬೇಕು ಅಲ್ವಾ? ಅದೇ ರೀತಿಯಾಗಿ ನಾವೇ ರೇವಿಗೆ ಬರತೆರದಿ, ರೇವು ಅಂದ್ರೆ ತೀರ ಅಥವಾ ದಡ ಅಥವಾ ಬಂದರು ಅಂತಾನೂ ಕರೀತೀವಿ. ಬಂದರುಗಳು ಅಂದ್ರೆ ಹಡಗುಗಳು ಬಂದು ನಿಲ್ಲುವಂತ
ಬಗ್ಗೆ ಹವಣಿಸ್ತಾ ಇರುತ್ತೆ, ಕಾತರಿಸ್ತಾ ಇರುತ್ತೆ. ಯಾವ ರೀತಿ ನದಿಗಳು ಹೋಗಿ ಸಮುದ್ರವನ್ನು ಸೇರಬೇಕು ಅಂತ ಅನ್ನೋ ತವಕದಲ್ಲಿರ್ತಾರೆ, ಅದೇ ರೀತಿಯಾಗಿ ನಾನು ರಾಮನನ್ನ ಕಾಣಬೇಕು ಅನ್ನುವಂಥ ತವಕದಲ್ಲಿ, ಹಂಬಲದಲ್ಲಿದ್ದೆ. ಇವತ್ತು ನನ್ನ ಆ ಆಸೆ ಈಡೇರಿತು, ಹಾಗಾಗಿ ಬಲು ಸುಖಿನಾಮ ಅಂತ ಹೇಳ್ತಾರೆ. ಬಗೆ ಬಗೆ ಹಾರೈಕೆಯ ಪಟ ಬಿಡಿಸಿ ನಿಂತಿದೆ ಮನ ಇದೇ ಬಿಡುವೆನಿಸಿ. ಇಲ್ಲಿವರೆಗೆ ಮನಸ್ಸಲ್ಲಿ ಬಗೆ ಬಗೆಯಾಗಿರುವಂತಹ ಹಾರೈಕೆಗಳನ್ನ, ಆಸೆಗಳನ್ನ ಇಟ್ಕೊಂಡಿದ್ದೆ. ಆ ಹಾರೈಕೆಗಳು, ಆ ಆಸೆಗಳು ಅವೆಲ್ಲ ಇಂದೇನಾಯ್ತು, ಸಂಪೂರ್ಣವಾಯಿತು, ಅವೆಲ್ಲ ಈಡೇರಿತು. ಹಾಗಾಗಿ ಇವತ್ತು ನನ್ನ ಮನಸ್ಸು ಬಿಡುವಾಗಿದೆ, ಹಾಯಾಗಿದೆ, ಸುಖವಾಗಿದೆ. ಮನಸ್ಸಲ್ಲಿ ಈಗ ಯಾವುದೇ ಆಸೆಗಳು ಉಳಿದಿಲ್ಲ ಅನ್ನೋದನ್ನ ಹೇಳ್ತಾರೆ. ನಿಮ್ಮ ನೋಡುತ್ತಾ ಸುಖಿ ನಾನು, ನಿಮ್ಮನೇ ನುಡಿಸುತ್ತಾ ಸುಖಿ ನಾನು. ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ, ನಿಮ್ಮೆಡೆ ಸುಮ್ಮನೆ ಸುಖಿ ನಾನು. ನೋಡಿ ಏನಂದ್ರೆ, ನಿಮ್ಮ ನೋಡುತ್ತಾ ಸುಖಿ ನಾನು. ನಿಮ್ಮ ಅಂತಂದ್ರೆ ಇಲ್ಲಿ ರಾಮ ಮತ್ತೆ ಲಕ್ಷ್ಮಣ, ವಿಶೇಷವಾಗಿ ರಾಮ ಅಂತ ಅನ್ಕೋಣ. ನಿಮ್ಮನ್ನ ನೋಡ್ತಾ ನೋಡ್ತಾ ನಿಮ್ಮ ರೂಪ, ನಿಮ್ಮ ಲಾವಣ್ಯ, ನಿಮ್ಮ ಗುಣ, ನಿಮ್ಮ ಧೈರ್ಯ, ಇದನ್ನು ನೋಡಿ ನನಗೆ ಸುಖಿ ಅಥವಾ ಸುಖ ಉಂಟಾಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಹಾಗೆ ನಿಮ್ಮನ್ನೇ ನುಡಿಸುತ್ತಾ ಸುಖಿ ನಾನು. ನಿಮ್ಮ ಹತ್ರ ಮಾತಾಡ್ತಾ ಅಥವಾ ನಿಮ್ಮ ಬಗ್ಗೆ ಮಾತಾಡ್ತಾ ನಿಮ್ಮ ಗುಣಗಾನ ಮಾಡೋದು, ಇದರಲ್ಲೇ ಸುಖವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ. ನಿಮ್ಮ ತಣಿವು ನಿಮ್ಮ ಆನಂದದಿ ಸುಖಿ. ನಾನು ನಿಮಗೆ ಕೊಟ್ಟಿರುವಂತ ಆತಿಥ್ಯವನ್ನು ಸ್ವೀಕರಿಸಿ, ಏನೋ ನಿಮ್ಮ ಹಸಿವು, ನಿಮ್ಮ ಆಯಾಸ ಇರ್ತಲ್ಲ, ಅದನ್ನ ಇಂಗಿತಲ್ಲ, ಒಂದು ಹಂತಕ್ಕೆ ಇಂಗಿ ಹೋಯ್ತಲ್ಲ, ಅದನ್ನ ಕಂಡು ನನಗೆ ನಿಮ್ಮ ಬಗ್ಗೆ ಸಂತೋಷ ಆಗ್ತಾ ಇದೆ, ನನಗೆ ಸುಖ ಆಗ್ತಾ ಇದೆ. ಹಾಗೆ ನಿಮ್ಮೆಡೆ ಸುಮ್ಮನೆ ಸುಖಿ ನಾನು. ಮತ್ತೆ ನಿಮ್ಮನ್ನು ನೋಡಿದ ತಕ್ಷಣ ಸುಮ್ಮನೆ ನನಗೆ ಸುಖ ಆಗತ್ತೆ, ಸುಮ್ಮನೆ ನನಗೆ ಸಂತೋಷ ಆಗುತ್ತೆ. ವಿನಾಕಾರಣ ನನಗೆ ಏನೋ ಮನಸ್ಸಿಗೆ ಹಗುರ ಅಂತ ಅನ್ಸುತ್ತೆ, ಹಾಯ್ ಅನ್ಸುತ್ತೆ ಅಂತ ಹೇಳಿ. ಇಂದಾಗಿಯೇ ನಾ ಬಲು ಹಗುರ ನೀಡಿಹುದು ಪರ ತನ್ನಗ. ಸೊ ಇಂದು ಈ ದಿನ ಯಾವಾಗ ನಾನು ನಿನ್ನ ದರ್ಶನವನ್ನು ಮಾಡಿದೆ, ನಿಮ್ಮ ದರ್ಶನವನ್ನು ಮಾಡಿದೆ, ಈಗ ನನ್ನ ಮನಸ್ಸೇನಾಗಿದೆ, ನನ್ನ ಮನಸ್ಸು ಬಲು ಹಗುರವಾಗಿದೆ, ಇದ್ದಂತ ಆಸೆ ಈಡೇರಿದೆ. ಸೊ ಇದಕ್ಕೆಲ್ಲ ಕಾರಣ ಯಾರು? ನೀಡಿಹುದು ಪರ ತನ್ನಗರ. ಇಲ್ಲಿ ಪರ ಅಂದ್ರೆ ದೈವ ಅಂತ ಅನ್ಕೋಬೇಕು, ಪರಮಾತ್ಮ, ದೈವ ಅಥವಾ ಈಕೆಯ ಗುರುಗಳ ಆಶೀರ್ವಾದ. ಸೊ ಈಕೆಯ ಗುರುಗಳ ಆಶೀರ್ವಾದದ ಕಾರಣದಿಂದಾಗಿ ಅಥವಾ ಈ ದೈವ ನನ್ನ ಕರವನ್ನು ಹಿಡಿದಿದ್ರಿಂದ, ಕರ ಅಂದ್ರೆ ಕೈ, ಆ ದೇವರು ನನ್ನ ಕೈಯನ್ನು ಬಿಡಲಿಲ್ಲ ಅಥವಾ ಆ ಗುರುಗಳು ನನ್ನ ಕೈಯನ್ನು ಬಿಡಲಿಲ್ಲ, ಅವರ ಆಶೀರ್ವಾದದ ಪ್ರಕಾರನೇ ನನಗೆ ನಿಮ್ಮ ದರ್ಶನ ಭಾಗ್ಯ ಸಿಕ್ತು. ಹಾಗಾಗಿ ಸುಖಿ ನಾನು ಅಂತ ಹೇಳ್ತಾರೆ. ನಿನ್ನೆ ನಾಳೆ ಇನ್ನಿಲ್ಲ ಬೆನಗೆ ಈ ನಲವೇ ಚಿರವೆಂಬ ತರ ಸುಖಿ ನಾ ಸುಖಿ ನಾನು, ಬರೀ ಸುಖಿ ಸುಮ್ಮನೆ ಸುಖಿ ನಾನು. ನೋಡಿ, ಈಗ ನನಗೆ ನಿನ್ನೆ ನಾಳೆ ಈಗ ಅಥವಾ ಭವಿಷ್ಯ ಭೂತಕಾಲ ಅನ್ನುವಂಥ ಯಾವುದೇ ಕಾಲದ ಬಗ್ಗೆ ನನಗೆ ಈಗ ಚಿಂತೆ ಇಲ್ಲ. ಹಾಗೆ ನಿಮ್ಮನ್ನ ನೋಡ್ತಾ ಇರಲಿಲ್ಲ, ಈ ನೋಡ್ತಾ ತಕ್ಷಣವೇ ಎಲ್ಲಾ ಇಲ್ಲಿಯವರೆಗೆ ಕಳೆದೋಗಿರುವಂತಹ ನನ್ನ ಜೀವನ ಅಥವಾ ಮುಂದೆ ನನ್ನ ಜೊತೆಗೆ ಆಗುವಂತ ನನ್ನ ಭವಿಷ್ಯ ಅದೆಲ್ಲ ಕೂಡ ಎಲ್ಲಿದೆ, ಈಗ ವಾಸ್ತವದಲ್ಲಿ ನಿನ್ನನ್ನು ನೋಡ್ತಾ ಇರಲಿಲ್ಲ, ಇಲ್ಲೇ ಅದು. ಸೊ ಇದನ್ನ ನೋಡಿ, ಈ ನಲಿವನ್ನ ನೋಡಿ, ಈ ಸಂತಸದಿಂದ ನಾನು ಸುಖ ಅಥವಾ ಸುಖಿಯಾಗಿದ್ದೀನಿ, ಸುಖವನ್ನ ಅನುಭವಿಸ್ತಾ ಇದ್ದೀನಿ, ಸಂತೋಷವನ್ನ ಅನುಭವಿಸ್ತಾ ಇದ್ದೀನಿ ಅಂತ ಈ ಮಾತುಗಳನ್ನ ಆ ಶಬರಿ ರಾಮನಿಗೆ ಹೇಳ್ತಾ ಇಲ್ಲ, ಲಕ್ಷ್ಮಣನಿಗೆ ಹೇಳ್ತಾ ಇಲ್ಲ, ತನ್ನಷ್ಟಕ್ಕೆ ತಾನು ಹೇಳ್ತಾ ಹಾಡ್ತಾ ಇದ್ದಾಳೆ, ಕುಣಿತಾ ಇದ್ದಾಳೆ, ನರ್ತಿಸ್ತಾ ಇದ್ದಾಳೆ. ರಾಮನ ಈ ಮಾತುಗಳನ್ನ, ಶಬರಿ ಈ ಮಾತುಗಳನ್ನ ಕೇಳಿ ರಾಮ ಶಬರಿಗೆ ಹೇಳ್ತಾನೆ, ನಿನ್ನಾದರದಳು ಸುಖಿ ನಾವು, ನಿನ್ನೀಸೋದಳು ಸುಖಿ ನಾವು, ಕಾಡಿನೋಡು ಈ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು. ಇಲ್ಲಿ ಶಬರಿ ಆ ರಾಮನನ್ನ ನೋಡಿ ರಾಮನ ಬರುವಿಕೆಯಿಂದ ಸುಖಿ ನಾನು ಅಂತ ಹೇಳ್ತಾ ಇದ್ರೆ, ಈಗ ಈ ರಾಮ ಆತ ಏನ್ ಹೇಳ್ತಾ ಇದ್ದಾರೆ, ನಮ್ಮ ಆಗಮನದಿಂದ ನಿಮಗೆ ಸುಖ ಉಂಟಾಗಿದೆ, ಸಂತೋಷ ಉಂಟಾಗಿದೆ ಅಂತ ಹೇಳ್ತಾ ಇದೀಯಾ, ಆದ್ರೆ ನೀನು ನಮಗೆ ಕೊಟ್ಟಿರುವಂತ ಆದರ ಇದೆ, ಆದರ, ಪ್ರೀತಿ, ಮಮತೆ, ಈ ಆದರದಿಂದ ನಾವುಗಳು ಸುಖಿ. ಅಷ್ಟೇ ಅಲ್ಲ, ನಿನ್ನೀ ಸೊಗದಳು ಸುಖಿ ನಾವು, ನಿನ್ನ ಈ ಸೊಗಸು, ನಿನ್ನ ಈ ಸಂತೋಷ, ನಿನ್ನ ಈ ಸುಖ ಇದೆಯಲ್ಲ, ಇದು ನೀವು ತೋರಿಸ್ತಾ ಇದೆಯಲ್ಲ, ಈ ನಿನ್ನ ಸುಖವನ್ನ ಸಂತೋಷವನ್ನ ನೋಡಿ ನಮಗೆ ಸುಖ ಆಗ್ತಾ ಇದೆ ಅಂತ ರಾಮ. ಅಷ್ಟೇ ಅಲ್ಲದೆ, ಕಾಡಿನೋಡು ಈ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು,
ನಾವು ಬಂದಿರೋದು ಸೀತೆಯನ್ನ ಹುಡುಕ್ತಾ ಕಾಡಿಗೆ ಬಂದಿದ್ದೀವಿ, ಕಾಡಲ್ಲಿದ್ದೀವಿ. ಇಲ್ಲಿ ನಮಗೆ ಅನ್ನಾಹಾರಗಳು ಸಿಗದೆ ಕಷ್ಟ. ಅಂಥದ್ರಲ್ಲಿ ನಮಗೆ ನಿನ್ನ ಆಶ್ರಮದಲ್ಲಿ ಇಂತಹ ಅದ್ಭುತವಾಗಿರುವಂತಹ ಆತಿಥ್ಯವನ್ನ ಕೊಟ್ಟಿದೀಯಾ, ಇಂತಹ ಒಂದು ಸವಿಯಾಗಿರುವಂತಹ ಒಂದು ಆಹಾರವನ್ನು ಉಣಬಡಿಸಿದೀಯಾ. ಹಾಗಾಗಿ ನಿನಗೆ ಎಂದೆಂದಿಗೂ ಋಣಿಗಳು ನಾವು ಅಂತ ರಾಮ ಹೇಳಿ. ಆಗ ಶಬರಿ ರಾಮನ ಮಾತುಗಳನ್ನ ಕೇಳಿ ತನ್ನ ಸೊಗದ ಉನ್ಮಾದವನ್ನ ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿ ತುಂಬಿ. ಸೊ ಈಗ ರಾಮನ ಮಾತುಗಳನ್ನ ಕೇಳಿ ಶಬರಿ ಏನು ತನ್ನ ಆ ಸೊಗಸು ಅಥವಾ ಸಂತೋಷದಲ್ಲಿ ಆಕೆ ಎಲ್ಲೇ ಮೀರಿದ ಹಾಗೆ ನರ್ತಿಸ್ತಾ ಇದ್ಲು, ವರ್ತಿಸ್ತಾ ಇದ್ಲು. ಯಾವುದೋ ಒಂದು ಲೋಕದಲ್ಲಿ ನಾನು ಕಳೆದು ಹೋಗಿದ್ದೀನಿ, ಭ್ರಮಾಲೋಕದಲ್ಲಿ ಕಳೆದು ಹೋಗಿದ್ದೀನಿ ಅನ್ನೋ ಹಾಗೆ ಆಕೆ ವರ್ತಿಸ್ತಾ ಇದ್ಲು. ರಾಮನ ಮಾತುಗಳನ್ನ ಕೇಳಿದಾಗ ಆತನ ವರ್ತನೆಯನ್ನ ನಿಯಂತ್ರಣಕ್ಕೆ ತಂದುಕೊಂಡು ಕೊನೆಗೆ ಕಣ್ಣಲ್ಲಿ ಕಂಬನಿಯನ್ನು ತುಂಬಿಕೊಂಡು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ರಾಮನನ್ನು ಕಂಡು ಮತ್ತೆ ಹೀಗೆ ಹೇಳ್ತಾರೆ, ಬಲು ಸಂತಸ ಬಲು ಸಂತಸ ಬಲು ಸಂತಸವೆನಗೆ. ಯಾಕೆ ಸಂತಸ? ನನ್ನಾಸೆಯ ಜಾಡ ಹಿಡಿದು ಬಂದಿರಲೇ. ಕೊನೆಗೆ ನನ್ನ ಮನಸ್ಸಲ್ಲಿದ್ದಂತ ಆಸೆ, ನನ್ನ ಕಾತರ, ನನ್ನ ಹಂಬಲಿಕೆ ಇದನ್ನ ಈಗ ನನ್ನ ಮನಸ್ಸಲ್ಲಿತ್ತು. ಈ ನನ್ನ ಮನಸ್ಸಲ್ಲಿರುವಂತಹ ಆಸೆಯನ್ನ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ನಾನಿರುವಂತಹ ದಾರಿಯನ್ನ ಜಾಡುವಂತ ದಾರಿ ನಾನಿರುವಂತಹ ದಾರಿಯನ್ನ ಅರ್ಥ ಮಾಡಿಕೊಂಡು ಆ ದಾರಿಯನ್ನ ನೋಡ್ಕೊಂಡು ನೀವು ನನ್ನನ್ನ ಹುಡುಕೊಂಬಂದು ಇವತ್ತು ನೀವು ನನಗೆ ನಿನ್ನ ದರ್ಶನವನ್ನು ಕೊಟ್ಟಲ್ಲ. ಹಾಗಾಗಿ ಬಲು ಸಂತಸ, ನನಗೆ ಬಲು ಸಂತಸ. ಆ ಸಂತಸ ಎಷ್ಟಾಗಿದೆ ಅದನ್ನು ಹೇಳೋದಕ್ಕಾಗ್ತಾ ಇಲ್ಲ. ಕೊನೆಗೂ ನನ್ನ ಮನಸ್ಸಿನ ಆಸೆನ ಅರ್ಥ ಮಾಡಿಕೊಂಡು ನನ್ನನ್ನು ನೋಡೋದಕ್ಕೆ ಅಂತ ನೀನು ಬಂದಿಲ್ಲ ಅಂತ ಹೇಳಿದೆ. ಆಮೇಲೆ ತಣಿದಿರ ಹಸಿವು ತೃಷೆಯನ್ನು ಉಳಿದಿರ ಬಡವೆ ಒಬ್ಬಳೇನ ಮೇಲ ನನಗೆ ಮರುಕ ತಳೆದಿರ ಹೇಳ್ತಾ ಇದ್ದಾರೆ. ದಣಿದಿರಯ್ಯ, ನೀವು ಅಷ್ಟೊಂದು ದೂರದಿಂದ ಬಂದು ದಣಿದಿದ್ದೀರಾ, ಆಯಾಸವಾಗಿದ್ದೀರಾ. ಅಷ್ಟೇ ಅಲ್ಲದೆ ತಣಿದಿರಾ, ನಾನು ನಿಮಗೆ ಕೊಟ್ಟಿರುವಂತ ಈ ಏನು ಆ ಹಣ್ಣುಗಳನ್ನು ತಿಂದು ನಿಮ್ಮ ಹಸಿವು ಏನಿತ್ತು ಆ ಹಸಿವು ಹಿಂಗಿ ಹೋಯ್ತಾ, ಅಥವಾ ನಿಮಗೆ ಸಂತೃಪ್ತಿ ಆಯ್ತಾ, ತಣಿದಿರ ಸಂತೃಪ್ತಿ ಆಯ್ತಾ, ಹೊಟ್ಟೆ ತುಂಬ್ತಾ ಅಂತ ಕೇಳಿ. ಮತ್ತೆ ಹಸಿವು ತೃಷೆ ಉಳಿದಿರ, ಇನ್ನೇನಾದ್ರೂ ನಿಮಗೆ ಹಸಿವು ತೃಷೆ ಬಾಯಾರಿಕೆ ಏನಾದ್ರೂ ಇದೆಯಾ? ಯಾಕೆ ಅಂತಂದ್ರೆ ಬಡವೆ ನಾನು, ಜೊತೆಗೆ ಒಬ್ಬಳೇ ಇದೀವಿ, ಒಬ್ಬಳೇ ಬೇಕು. ನನ್ನಿಂದ ಎಷ್ಟಾಯ್ತು ನಾನು ಅಷ್ಟನ್ನ ಮಾಡಿದೆ. ನಿಮ್ಮ ಹಸಿವು ಅಥವಾ ತೃಷೆಯನ್ನ ಹಿಂಸೋದಕ್ಕೆ ನನ್ನಿಂದ ಸಾಧ್ಯ ಆಯ್ತು ಇಲ್ಲ ಗೊತ್ತಿಲ್ಲ. ಹಾಗಾಗಿ ಒಂದು ಪಕ್ಷ ನಿಮ್ಮ ಹಸಿವು ಹಿಂಗಿಲ್ಲ ಅಂದ್ರೆ, ನಿಮ್ಮ ಬಾಯಾರಿಕೆ ಕಡಿಮೆ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನನ್ನು ನೋಡಿ ಬಡವೆ ವೃದ್ಧೆ ಅಂತ ನನ್ನ ಬಗ್ಗೆ ಸ್ವಲ್ಪ ಮರುಕವನ್ನ ಕರುಣೆಯನ್ನ ತೋರಿಸಿ ಅಂತ ರಾಮನಿಗೆ ಹೇಳಿದ್ದು ಶಬರಿ. ಆಕೆ ಮಾತುಗಳನ್ನ ಕೇಳಿ ರಾಮ ಹೇಳ್ತಾನೆ, ಕಂಡ ನೀರಿದೇಕೆ ತಾಯಿ ತುಸು ಊಣೆಯವಿಲ್ಲ, ನಮ್ಮ ಅಯೋಧ್ಯೆಯ ಅರಮನೆಗಳು ಇದಕ್ಕೆ ಲೇಸುಸಲ್ಲ. ಇಂದು ಹಳುವ ಮರೆತೆವು, ಇಲ್ಲೇ ಮನೆಯ ನೆರೆತೆವು. ಇನಿತಾದ ತೋರುವ ನಿನ್ನನು ಅಬ್ಬೆ ಎಂದೇ ಕುರಿತೆವು. ಶಬರಿ ಮಾತುಗಳನ್ನ ಕೇಳಿ ರಾಮ ಹೇಳ್ತಾನೆ, ಕಣ್ಣ ನೀರಿದೇಕೆ ತಾಯಿ, ಯಾಕೆ ಮಾಡ್ತಾ ಇದೀಯ, ಯಾಕೆ ಕಳ್ತಾ ಇದೆಯಾ ತಾಯಿ? ನೀನು ಕೊಟ್ಟಿರುವಂತಹ ಈ ಆತಿಥ್ಯ, ಈ ಸತ್ಕಾರ ಏನಿದೆ ಇದರಲ್ಲಿ ತುಸು ಊಣೆಯವಿಲ್ಲ. ಊಣೆಯ ಅಂತಂದ್ರೆ ಕೊರತೆ. ಇಲ್ಲಿ ಕೊಟ್ಟಂತಹ ಆತಿಥ್ಯದಲ್ಲಿ, ಸತ್ಕಾರದಲ್ಲಿ, ನೀನು ಸಿದ್ಧಪಡಿಸಿರುವಂತಹ ಆಹಾರದಲ್ಲಿ ಒಂದಿಷ್ಟು ಕೂಡ ನಮಗೆ ಕೊರತೆ ಕಾಣಲಿಲ್ಲ. ಅದಕ್ಕಿಂತ ಹೆಚ್ಚು ಹೇಳಬೇಕು ಅಂದ್ರೆ ನಿನ್ನ ಆತಿಥ್ಯ, ನಿನ್ನ ಸತ್ಕಾರ ಹೇಗಿತ್ತು ಅಂದ್ರೆ, ಇಂತಹ ಸತ್ಕಾರ ನಮಗೆ ನಮ್ಮ ಅಯೋಧ್ಯೆಯ ಅರಮನೆಗಳು ಇದಕ್ಕೆ ಲೇಸುಸಲ್ಲ. ನಮ್ಮ ಅಯೋಧ್ಯೆಯ ಅರಮನೆಗೆ ಅಲ್ಲ, ಅಲ್ಲೂ ಕೂಡ ಇದಕ್ಕಿಂತ ಅದ್ಭುತವಾಗಿರುವಂತಹ ಆಹಾರ ನಮಗೆ ಸಿಗಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಆಹಾರವನ್ನ ನಮಗೆ ನೀನು ಉಣಬಡಿಸಿದೀಯಾ, ಅಂತ ಆತಿಥ್ಯವನ್ನು ನೀನು ನಮಗೆ ನೀಡಿದೀಯಾ, ಅಷ್ಟು ಪ್ರೀತಿಯನ್ನು ನಮಗೆ ನೀಡಿದೀಯಾ ಅಂತ ಹೇಳಿ. ಹಾಗೆ ಇಂದು ಹಳುವ ಮರೆತೆವು, ಇಲ್ಲೇ ಮನೆಯ ನೆರೆತೆವು. ನಾವಿರೋದು ಕಾಡಲ್ಲಿದ್ದೀವಿ ನಿನ್ನ ಜೊತೆಗೆ, ಆದ್ರೆ ಇವತ್ತು ನೀನು ಕೊಟ್ಟಿರುವಂತ ಆತಿಥ್ಯದ ನಮಗೆ ನಾವು ಇರೋದು ಹಳುವಿನಲ್ಲಿ. ಹಳು ಅಂದ್ರೆ ಕಾಡು ಅಂತ. ನಾವು ಕಾಡಲ್ಲಿದ್ದೀವಿ ಅನ್ನೋದೇ ನಮಗೆ ಅನಿಸ್ತಾ ಇಲ್ಲ, ಕಾಡಲ್ಲಿ ನಾವು ಬಂದಿದ್ದೀವಿ ಅನ್ನೋಂಥ ಭಾವನೆ ನಮಗೆ ಬರ್ತಾ ಇಲ್ಲ. ಇದು ಕಾಡಲ್ಲ, ಇದು ನಿನ್ನ ಆಶ್ರಮ ಅಲ್ಲ, ಇದು ನಮ್ಮ ಅರಮನೆ ಅನ್ನುವಂಥ ಭಾವನೆ ನಮಗೆ ಉಂಟಾಗ್ತಾ ಇದೆ. ಕಾರಣ ನೀನು ನಮಗೆ ಕೊಟ್ಟಿರುವಂತಹ ಸತ್ಕಾರ ಅಂತ ಹೇಳ್ತಾರೆ. ಹಾಗೆ ಇನಿತಾದರ ತೋರುವ ನಿನ್ನನು ಅಬ್ಬೆಯನ್ನೇ ಕುರಿತೆವು. ಇನಿತು ಇಷ್ಟೊಂದು ಆದರ ಪ್ರೀತಿ, ಇಷ್ಟೊಂದು ಪ್ರೀತಿಯನ್ನ ಒಲವನ್ನ ತೋರಿಸಿದಂತಹ ನಿನ್ನನ್ನ ನಾವು
ಬೇರೆ ಅಲ್ಲ, ಸ್ವತಃ ನಮ್ಮ ಅಬ್ಬೆ ಅಂದ್ರೆ ತಾಯಿ. ಏನಂತ ಅನ್ಕೊಂಡಿದೀವಿ? ನಮ್ಮ ತಾಯಿ ಅಂತ ಅನ್ಕೊಂಡಿದೀವಿ. ಯಾರನ್ನ? ಶಬರಿಯನ್ನ ಅಂತ ಮಾಡಿ. ಇನಿತು ಆದರ ತೋರುವ ನಿನ್ನ, ಇಷ್ಟೊಂದು ಪ್ರೀತಿಯನ್ನ ನಮಗೆ ತೋರಿಸಿದಿಲ್ಲ, ನಲುಮೆಯನ್ನ ಒಲಮೆಯನ್ನ ತೋರಿಸಿದ ನಿನ್ನನ್ನ ನಾವು ನಮ್ಮ ಅಬ್ಬೆ ಅಂತ ಅನ್ಕೊಂಡಿದೀವಿ, ನಮ್ಮ ತಾಯಿ ಅಂತ ಅನ್ಕೊಂಡಿದೀವಿ ಅಂತ ರಾಮ ಶಬರಿಯ ಕುರಿತು ಹೇಳಿ. ಮುಂದೆ ಶಬರಿ ರಾಮನ ಕುರಿತು ರಾಮನ ಮಾತುಗಳನ್ನ ಕೇಳಿ ಹೇಳ್ತಾರೆ. ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ, ಧನ್ಯ ನಾನು ಸಿದ್ಧರ ವರವೆಂದು ನನಗೆ ತಿಳಿಸಿದೆ. ಏನ್ ಹೇಳ್ತಿದ್ದಾರೆ ನೋಡು ರಾಮ, ನಿನ್ನ ರೂಪ ಎಷ್ಟೊಂದು ಸುಂದರವಾಗಿದೆ, ಎಷ್ಟು ಮುಗ್ಧತನ, ಎಷ್ಟು ಮಗುವಿನಂತಹ ಮುಖ ನಿನ್ನದಿದೆಯೋ ಹಾಗೆ ನಿನ್ನ ಮುಖದ ಹಾಗೆ ನಿನ್ನ ರೂಪಿನಂತೆ ನಿನ್ನ ಮಾತುಗಳು ಕೂಡ ಉದಾರವಾಗಿವೆ. ಎಷ್ಟೊಂದು ಒಳ್ಳೆಯ ಮಾತುಗಳನ್ನ ಆಡ್ತೀನಿ ನೀನು. ಧನ್ಯ ನಾನು ಇವತ್ತು. ಯಾಕೆ ಅಂದ್ರೆ ಸಿದ್ಧರ ವರ, ಸಿದ್ಧರು ಅಂದ್ರೆ ತಪಸ್ವಿಗಳು, ಗುರುಗಳು. ಆ ಗುರುಗಳನ್ನ ನಿಮಗೆ ವರ ಕೊಟ್ಟಿದ್ರಲ್ಲ, ಏನ್ ವರವನ್ನು ಕೊಟ್ಟಿದ್ರು? ಮುಂದೊಂದು ದಿನ ರಾಮ ಮತ್ತು ಲಕ್ಷ್ಮಣ ಈ ಆಶ್ರಮಕ್ಕೆ ಬರ್ತಾರೆ, ರಾಮನಿಂದ ನಿನಗೆ ಮುಕ್ತಿ ಸಿಗತ್ತೆ ಅಂತ ಮತಂಗ ಮಹರ್ಷಿಗಳು ಹೇಳಿದ್ರಲ್ಲ ಸಿದ್ಧರು, ಅವರ ವರ ಇವತ್ತು ನನಗೆ ಫಲಿಸಿತು. ಹಾಗೆ ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ, ಗುರುವ ಪೂಜೆಗೆ ತಣಿವು ನನಗೆ ಸನ್ನಿಧಿಂತೆ. ನಾನು ಇಷ್ಟು ವರ್ಷಗಳ ಕಾಲ ನನ್ನ ಗುರುಗಳ ಪೂಜೆಯನ್ನ ಏನ್ ಮಾಡಿದೆ, ಗುರುಗಳ ಆರೈಕೆಯನ್ನ ಏನ್ ಮಾಡಿದೆ, ಆ ಗುರುಗಳ ಆರೈಕೆ ಪೂಜೆಯ ಫಲ ನನಗೆ ಇವತ್ತು ಸಿಕ್ತು. ಆ ಕಾರಣಕ್ಕೆ ನಿಮ್ಮನ್ನ ಕಂಡಂತಹ ಪುಣ್ಯವಂತಿನ, ನಿಮ್ಮ ದರ್ಶನವನ್ನ ಗೈದಂತಹ ಪುಣ್ಯ, ಅದು ಇಂಥ ಅರಣ್ಯದಲ್ಲಿ ಇಂಥ ಕಾಡಲ್ಲಿ ಒಬ್ಬಟ್ಟಿಯಾಗಿ ನನ್ನನ್ನ ಬಂದು ನೀವು ನೋಡ್ತೀರಾ ಅಂತಂದ್ರೆ ನಾನು ಏನು ನಿಮ್ಮನ್ನ ಕಂಡಂತ ಪುಣ್ಯವಂತೆ ನಾನು. ಈಗ ನನಗೆ ಯಾವುದೇ ಚಿಂತೆ ಇಲ್ಲ, ಇದ್ದಂತ ಎಲ್ಲಾ ಚಿಂತೆಗಳು ಹಿಂಗಿ ಹೋದವು, ಯಾವುದೇ ಚಿಂತೆಗಳು ನನಗಿಲ್ಲ, ನಾನು ಪರಮ ಪುಣ್ಯವಂತೆ. ಇದಕ್ಕೆ ಕಾರಣ ನಮ್ಮ ಗುರುಗಳ ಆಶೀರ್ವಾದ ಅಥವಾ ವರ ಅಂತ ಹೇಳಿ. ಆಗ ರಾಮ ಹೇಳ್ತಾರೆ ಶಬರಿಯ ಕುರಿತು, ಇಂಥ ಶಿಷ್ಯ ಎತ್ತಿ ಪಡೆದ ನಿನ್ನ ಗುರುಗಳೆಂಥರೋ, ಅವರ ಮಹಿಮೆ ಕೇಳಿ ಬಲ್ಲೆ ಎಂಥ ಶಾಂತದಾತರೋ, ಅಳಲನೆಲ್ಲ ಮರೆಸಿ ಶಾಂತಿಯಿಂದ ತೋರುವ ಈ ಬನ, ಇದರ ನಡುವೆ ಪ್ರೇಮ ಶುದ್ಧಿ ನೀನು ಸುದಿನವೂ ಈ ದಿನ ಅಂತ ಹೇಳಿ. ಗುರುಗಳ ಮಾತನ್ನ ಕೇಳಿ ಅಥವಾ ಗುರುಗಳ ಬಗ್ಗೆ ಶಬರಿ ಹೇಳಿದ್ದನ್ನ ಕೇಳಿ ಮತ್ತೆ ರಾಮ ಹೇಳ್ತಾನೆ, ಇಂತಹ ಶಿಷ್ಯ, ನಿನ್ನಂತಹ ಶಿಷ್ಯೆಯ ಅರ್ತಿ. ನೋಡ್ರಿ, ಅರ್ತಿ ಅನ್ನೋ ಪದವನ್ನ ಕಳೆದ ತರಗತಿಯಲ್ಲಿ ಕೂಡ ನಾನು ಹೇಳಿದ್ದೆ, ತುಂಬಾ ಮುಖ್ಯವಾಗಿರುವಂತ ಪದ ಅರ್ತಿ. ಏನ್ ಅರ್ತಿ ಅಂದ್ರೆ ಪ್ರೀತಿ. ನಿನ್ನಂತಹ ಶಿಷ್ಯೆಯ ಪ್ರೀತಿಯನ್ನ, ಸೇವೆಯನ್ನ, ಆರೈಕೆಯನ್ನ ಪಡೆದಂತಹ ನಿನ್ನ ಗುರುಗಳಿದ್ದಾರಲ್ಲ, ಆ ಗುರುಗಳೆಂದರು. ಶಿಷ್ಯ ನೀನೇ ಹೇಗಿದೆಯಾ, ನಿನ್ನ ಆ ಗುರುಗಳು ಹೇಗಿರ್ಬೋದು. ಹಾಗೆ ಅವರ ಮಹಿಮೆ ಕೇಳಿ ಬಲ್ಲೆ ಎಂಥ ಶಾಂತದಾತರು. ಅವ್ರ ಬಗ್ಗೆ ನೀನು ಹೇಳ್ತಾ ಇದೆ, ನನ್ನ ಗುರುಗಳ ಫಲ ಇದು, ನನ್ನ ಗುರುಗಳ ವರ ಇದು, ಅವ್ರನ್ನ ಪೂಜೆ ಮಾಡಿದಂತ ಫಲ ಇದು ಅಂತ ನೀನು ಹೇಳ್ತಾ ಇದೆಯಾ. ಸೊ ನಿನ್ನ ಬಾಯಿಂದ ನಿನ್ನ ಗುರುಗಳ ಮಹಿಮೆಯನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರು ಎಂಥ ಶಾಂತದಾತರಾಗಿದ್ರು ಅನ್ನೋದು, ಅಥವಾ ಅವ್ರ ಗುಣಗಳು ನಿಮಗೆ ಗೊತ್ತಾಗ್ತಾ ಇದೆ. ಅಂತಹ ಗುರುಗಳು ನಿನ್ನಂತ ಶಿಷ್ಯರನ್ನ ಪಡೆದಲ್ಲ, ಅವ್ರು ನಿಜವಾಗ್ಲೂ ತುಂಬಾ ಅದೃಷ್ಟವಂತರು ಅಂತ ಹೇಳಿ. ಅಳಲನೆಲ್ಲ ಮರೆಸಿ ಶಾಂತಿಯಿಂದ ತೋರುವ ಈ ಬನ, ಇದರ ನಡುವೆ ಪ್ರೇಮ ಶುದ್ಧಿ ನೀನು ಸುದಿನ ಈ ದಿನ. ನಾವು ಎಷ್ಟೊಂದು ಚಿಂತನೆಗಳನ್ನ, ಎಷ್ಟೊಂದು ಯೋಚನೆಗಳನ್ನ, ಅಥವಾ ಎಷ್ಟೊಂದು ಸಮಸ್ಯೆಗಳನ್ನ, ಕಷ್ಟಗಳನ್ನ ಒಂದು ಮುಂದೆ ಒಂದು ಎದುರಿಸ್ತಾ ಇಲ್ಲಿವರೆಗೆ ಬಂದ್ವಿ. ಆದ್ರೆ ಈ ಕಾಡಿಗೆ ಬಂದಾಗ ನಮ್ಮಲ್ಲಿದ್ದಂತ ಅಳಲುಗಳು, ಚಿಂತೆಗಳು, ಕಷ್ಟಗಳೆಲ್ಲ ದೂರವಾಗಿ ನಮ್ಮ ಮನಸ್ಸು ಶಾಂತವಾಯಿತು. ಅಂತ ಶಾಂತಿಯನ್ನ ಕೊಟ್ಟಂತಹ ಈ ಕಾಡು, ಕಾರಣ ಏನು? ಈ ಕಾಡಲ್ಲಿ ನೀನಿದೆಯಾ, ನೀನು ಇಷ್ಟು ಶಾಂತವಾಗಿರೋದ್ರಿಂದ, ನೀನು ಇಷ್ಟೊಂದು ಪುಣ್ಯವತಿ ಆಗಿರೋದ್ರಿಂದ, ಹಾಗೆ ನಿನ್ನ ಗುರುಗಳು ಇಷ್ಟೊಂದು ದೊಡ್ಡ ಮಂಗಳ ಮೂರ್ತಿಗಳಾಗಿರೋದ್ರಿಂದ ಈ ಕಾಡು ಕೂಡ ನಿಮ್ಮ ಗುಣದ ಹಾಗೆ ಶಾಂತವಾಗಿದೆ. ಈ ಕಾಡನ್ನ ನೋಡಿದ ತಕ್ಷಣ ನಮ್ಮಲ್ಲಿದ್ದಂಥ ಎಲ್ಲಾ ಅಳಲುಗಳು ಮಾಯವಾಗಿರ್ಬೋದು. ಹಾಗೆ ಇಂಥ ದೊಡ್ಡ ಕಾಡಲ್ಲಿ ಪರಿಶುದ್ಧವಾದ ಪ್ರೇಮವನ್ನ, ಭಕ್ತಿಯನ್ನ ಹಂಚುವಂತಹ ಪ್ರೇಮ ಶುದ್ಧ ನೀನು, ನಿನ್ನನ್ನು ನಾವು ನೋಡಿದೀವಲ್ಲ, ನಮಗೆ ನಮ್ಮ ಜೀವನದಲ್ಲಿ ಈ ದಿನ ಸುದಿನ ಅಂದ್ರೆ ಅದ್ಭುತವಾಗಿರುವಂತಹ ಒಂದು ಶುಭವಾದಂತಹ ದಿನ ಅಂತ ರಾಮ ಹೇಳಿ. ಶಬರಿ ರಾಮನ ಮಾತುಗಳಿಗೆ ಹೇಳ್ತಾಳೆ, ನನ್ನ ಹೊಗಳಲೇಖಿ ರಾಮ, ಎಲ್ಲ ಅವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ನೀವು ಬಹಿರಿ ನಿಮ್ಮ ಕಾಡ ನಲ್ಮೆಯುವುದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತು. ರಾಮ ಇಲ್ಲಿ ಶಬರಿಯನ್ನ ಮತ್ತೆ ಆಕೆಯ ಗುರುಗಳನ್ನ ಹೊಗಳ್ತಾ ಇರೋದನ್ನ ನೋಡಿದಾಗ ಶಬರಿ ಹೇಳ್ತಾರೆ, ರಾಮ
ರಾಮನಿಗೆ, ನನ್ನ ಹೊಗಳಲೇಕೆ ರಾಮ, ಹೊಗಳುವುದು ಅಂದ್ರೆ ಹೊಗಳುವುದು, ನನ್ನ ಯಾಕೆ ಹೊಗಳ್ತಾ ಇದೆಯಾ ರಾಮ? ಇದೆಲ್ಲ ಅವರ ಕರುಣೆ, ಇದೆಲ್ಲ ನನ್ನ ಗುರುಗಳ ಕರುಣೆ, ಅವರ ಕರುಣೆಯಿಂದಾಗಿ ನನಗೆ ನಿನ್ನ ದರ್ಶನ ಆಯಿತು. ಜೊತೆಗೆ ನೀವಿಲ್ಲಿ ಪಾದ ಬೆಳೆಸಿ ನನ್ನ ಕಂಡ ಕರುಣೆ. ನೀವು ಅಷ್ಟು ದೂರದಿಂದ ಪಾದಗಳನ್ನ ಬೆಳೆಸಿ ನಡ್ಕೊಂಡು ಬಂದು ನನ್ನನ್ನು ನೀವು ಕಂಡಿದಿರಲ್ಲ, ಅದು ನೀವು ನನ್ನ ಮೇಲೆ ತೋರಿಸಿರುವಂತಹ ಕರುಣೆ. ಹಾಗೆ ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯುವುದು ಎಂದು ಸಿದ್ಧರೊಳದ ಮಾತು ನನಗೆ ಸಿದ್ಧಿಯಾಯಿತು. ಒಂದು ದಿನ ನನ್ನ ಗುರುಗಳು ಹೇಳಿದ್ರು, ಮುಂದೊಂದು ದಿನ ನೀವು ನನ್ನ ಆಶ್ರಮಕ್ಕೆ ಬರ್ತೀರಾ, ಬಂದು ನನಗೆ ದರ್ಶನವನ್ನು ಕೊಡ್ತೀರಾ ಅಂತ ನನ್ನ ಗುರುಗಳು ಹೇಳಿದ್ರು. ಅವರು ಹೇಳಿದಂತಹ ಮಾತು ಇವತ್ತು ಅದು ಈಡೇರಿತು, ಅದು ಸಿದ್ಧಿಯಾಯಿತು ಅಂತ ಹೇಳಿ. ಹಾಗೆ ಹೇಳ್ತಾ ಈಗ ಒಂದು ಹಾಡನ್ನ ತನ್ನ ಮರೆತು ಒಂದು ಹಾಡನ್ನು ಹಾಡ್ತಾ ಇದ್ದಾರೆ. ಕೋಟಿ ಕರಗಳಿಂದ ರವಿ ಎತ್ತಿರುವ ಈ ನೀಲದಾಚೆ ಗಮನ, ನನಗೆ ಮಾಯೆಯಾಚೆ ಪಯಣ. ನೋಡಿ, ಕೋಟಿ ಕೈಗಳಿಂದ ನಾನು ನಮಸ್ಕರಿಸಿ ನಾನು ಬೇಡ್ಕೊಳ್ತಾ ಇದ್ದೀನಿ, ಏನನ್ನ ನನ್ನ ಆತ್ಮ ಅಥವಾ ನನ್ನ ಜೀವನ ಏನಿದೆ ಇಲ್ಲಿಗೆ ಕೊನೆ ಆಗಬೇಕು. ಈಗ ನನಗೆ ಆ ನೀಲದಾಚೆ, ನೀಲ ಅಂದ್ರೆ ಆಕಾಶ, ಗಗನದ ಆಚೆಗೆ ಪಯಣವನ್ನು ಮಾಡಬೇಕು ಅನ್ನುವಂತ ಹಂಬಲ. ಗಗನದ ಆಚೆಗೆ ಪಯಣ ಮಾಡಬೇಕು ಅಂತಂದ್ರೆ ಈಗ ಇರುವಂತ ಇಹಲೋಕವನ್ನ ತ್ಯಜಿಸಿ ಪರಲೋಕಕ್ಕೆ ನಾನು ಹೋಗ್ಬೇಕು, ಮೀನ್ಸ್ ಮುಕ್ತಿಯನ್ನ ಪಡಿಬೇಕು ಅನ್ನುವಂತ ಹಂಬಲ ನನಗೆ ಆಗ್ತಾ ಇದೆ, ಆಸೆ ಆಗ್ತಾ ಇದೆ. ಜೊತೆಗೆ ಹಾರ ಬಯಸಿ ನೀ ಹಕ್ಕಿಗಳಂತೆ, ಆ ನೀಲಿಯ ಗಗನದಲ್ಲಿ ಆಕಾಶದಲ್ಲಿ ಹಾರುವಂತ ಹಕ್ಕಿಗಳ ಹಾಗೆ ಹಾರಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ತೇಲ ಬಯಸಿನು ಈ ಬಿಳಿ ಮುಗಿಲಂತೆ, ಯಾವ ರೀತಿ ಆಕಾಶದಲ್ಲಿ ಬಿಳಿಯ ಮೋಡಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ತೇಲ್ತಾ ಹೋಗ್ತಾ ಇದ್ದಾರೆ, ಆ ರೀತಿಯಾಗಿ ಆ ಮೋಡಗಳ ಹಾಗೆ ಆಕಾಶದಲ್ಲಿ ತೇಲ್ಬೇಕು ಅನ್ನುವಂತ ಬಯಕೆ ಆಗ್ತಾ ಇದೆ. ಜೊತೆಗೆ ಕಾರ್ಮೋಡವ ಸೆಳೆ ಮಿಂಚಿನ ತೆರೆದಳು, ಯಾವ ರೀತಿ ಆ ಸೆಳೆ ಮಿಂಚುಗಳು, ಮಿಂಚು ಗೊತ್ತಾಗುತ್ತಲ್ಲ, ಈ ಮಿಂಚುಗಳು ಯಾವ ರೀತಿ ಕಾರ್ಮೋಡವನ್ನ ಸೆಳಿತವೆ, ಕಪ್ಪು ಮೋಡಗಳನ್ನ, ಮಳೆಯ ಮೋಡಗಳನ್ನ ಯಾವ ರೀತಿ ಆಕರ್ಷಣೆ ಮಾಡ್ತಾವೋ ಅದೇ ರೀತಿಯಾಗಿ ಭವ ಬಿಡೆ ಬಯಸಿಗೆ ನಿಂತೆ. ಇವತ್ತು ನನಗೆ ಈ ನನ್ನ ಭವ ಅಂದ್ರೆ ಈ ಲೌಕಿಕ ಜೀವನದ ಭವ ಏನಿದೆ, ಆ ಜೀವನದಿಂದ, ಇಲ್ಲಿ ಭವ ಅಂತಂದ್ರೆ ಜನ್ಮ, ಜೀವನ, ಇಹಲೋಕದ ಜೀವನ ಅಂತ. ಈ ಇಹಲೋಕದ ಬಂಧನದಿಂದ, ಬಂಧನದಿಂದ ಅಥವಾ ಇಹಲೋಕದ ಈ ಜೀವನದಿಂದ ನಾನು ಇಂದು ಮುಕ್ತಿ ಪಡೆದು ನಾನು ಪಾರಮಾರ್ಥಿಕ ಲೋಕಕ್ಕೆ ಅಥವಾ ದೈವಿ ಸನ್ನಿಧಿಗೆ ಹೋಗ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತ ತನ್ನಷ್ಟಕ್ಕೆ ತಾನು ಹಾಡನ್ನ ಹಾಡ್ತಾ ಇದ್ದು ಆ ರವಿಯನ್ನ ನೋಡ್ಕೊಂಡು. ರವಿ ಅಂದ್ರೆ ಸೂರ್ಯ. ಈ ಶಬರಿಯ ಮಾತುಗಳನ್ನ ಕೇಳಿ ನನಗೆ ಇಹಲೋಕ ಸಾಕಾಗಿದೆ, ಈಗ ನಾನು ಪಾರಮಾರ್ಥಿಕ ಲೋಕಕ್ಕೆ ಹೋಗ್ಬೇಕು, ನಾನು ಬಿಡುಗಡೆ ಆಗ್ಬೇಕು, ನನಗೆ ಭವ ಬಂಧನದಿಂದ, ಈ ಹುಟ್ಟು ಸಾವು ಅನ್ನುವಂತ ಈ ಬಂಧನದಿಂದ ನನಗೆ ಮುಕ್ತಿ ಸಿಗ್ಬೇಕು ಅನ್ನುವಂತ ಆಕೆಯ ಮನದಾಳದ ಮಾತುಗಳನ್ನು ಯಾವಾಗ ರಾಮ ಕೇಳಿಸ್ಕೊಂಡು, ಆಗ ರಾಮ ಶಬರಿಯನ್ನ ಕುರಿತು ಹೇಳ್ತಾನೆ, ಮಾತೆಯ ತರ ನೀನು ಎಮ್ಮನಾದರಿಸುತ್ತ ಬಳಿಕ ಈ ತರ ನುಡಿಯೇ ತಾಯೆ ನಿನ್ನ ಈ ಬಗೆ ಸರಿ. ನೋಡಿ, ಇಷ್ಟು ಚೆನ್ನಾಗಿ ಹೇಳ್ತಾರೆ. ಮಾತೆಯ ಹಾಗೆ, ಮಾತೆಯ ತೆರ ಹಾಗೆ, ಮಾತೆಯ ಹಾಗೆ ನೀನು ಎಮ್ಮನು ಆದರಿಸುತ್ತ, ಎಮ್ಮನು ಅಂದ್ರೆ ನಮ್ಮಿಬ್ಬರನ್ನ ನೀನು ಸ್ವತಃ ತಾಯಿಯ ಹಾಗೆ ನಮ್ಮಿಬ್ಬರನ್ನ ಆದರಿಸುತ್ತ ಆತಿಥ್ಯವನ್ನು ಕೊಟ್ಟು ಸತ್ಕಾರವನ್ನು ಮಾಡಿ ಊಟ ಮಾಡಿಸಿ ಇಷ್ಟು ಉತ್ತಮವಾಗಿರುವಂತ ನಮಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟು ನಂತರ ಈ ರೀತಿಯಾಗಿ ನುಡಿಯೇ ತಾಯಿ ನಿನಗೆ ಈ ಬಗೆ ಸರಿಯೇ. ಇಷ್ಟು ಹೊತ್ತು ತಾಯಿಯ ಹಾಗೆ ನಮ್ಮನ್ನ ನೀನು ಸತ್ಕಾರ ಮಾಡಿದೆ, ಆತಿಥ್ಯ ಮಾಡಿದೆ, ಅವೆಲ್ಲ ಮಾಡಿದ ನಂತರ ಈಗ ನೀನು ಈ ರೀತಿಯಾಗಿರುವಂತಹ ಮಾತುಗಳನ್ನ ಆಡ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅಂತ ಅನ್ಸುತ್ತಾ? ಈ ರೀತಿಯ ಮಾತುಗಳು ಯಾವ? ನನಗೆ ಮುಕ್ತಿ ಬೇಕು ಅನ್ನೋಂಥ ಮಾತು ಏನ್ ಹೇಳಿದ್ದು, ಆ ಮಾತಿಗೆ ರಾಮ ಹೇಳ್ತಾ ಇದ್ದಾನೆ, ಈಗ ನನಗೆ ಮುಕ್ತಿ ಬೇಕು, ನಾನು ಸತ್ತ ಹೋಗ್ಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದಿಲ್ಲ, ಈ ಮಾತು ಸರಿನಾ ತಾಯಿ ಅಂತ ಶಬರಿಗೆ ಹೇಳಿ. ಆಗ ಶಬರಿ ಹೇಳ್ತಾರೆ, ಪುಣ್ಯಲೋಕ ದೊರೆಯಲೆಂದು ಹರಕೇಳಿನಗೆ, ನಾನು ಈ ಲೋಕವನ್ನು ಬಿಟ್ಟು ಪಾರಮಾರ್ಥಿಕ ಲೋಕಕ್ಕೆ ಹೋದಾಗ ಅಥವಾ ನಾನು ಮುಕ್ತಿನ ಪಡೆದಾಗ ಆ ಲೋಕದಲ್ಲಿ ನನಗೆ ಪುಣ್ಯಲೋಕ ಸ್ವರ್ಗ ದೊರೆಯಲಿ ಅಂತ ನನಗೆ ಅಂತ ನೀನು ಹರಕೆಯನ್ನ ಮಾಡ್ಕೊಳಮ್ಮ ಅಂತ ಹೇಳಿ. ಈಗಾಗಲೇ ಯಾಕೆ ಮಾನಸಿಕವಾಗಿ ಫಿಕ್ಸ್ ಆಗಿಲ್ಲ, ಏನಕ್ಕೆ ಜೀವವನ್ನ ತ್ಯಜಿಸಿ ನಾನು ಪಾರಮಾರ್ಥಿಕ ಲೋಕಕ್ಕೆ ಹೋಗ್ಬೇಕು
ಅಥವಾ ಇಹಲೋಕವನ್ನು ತ್ಯಜಿಸಬೇಕು ಅಂತ ಆಕೆ ನಿರ್ಧಾರವನ್ನು ಮಾಡಿದ್ದಾಳೆ. ಆ ಕಾರಣಕ್ಕೆ ರಾಮನಿಗೆ ಹೇಳ್ತಿದ್ದಾಳೆ, ಇಲ್ಲಿಂದ ನಾನು ಹೋದ ನಂತರ ಆ ಲೋಕದಲ್ಲಿ ನನಗೆ ಪುಣ್ಯಲೋಕ ಅಂದರೆ ಸ್ವರ್ಗ ಸಿಗಲಿ ಅಂತ ನನ್ನ ಪರವಾಗಿ ನೀನು ಒಂದು ಹರಕೆಯನ್ನು ಮಾಡಬೇಕು ರಾಮ ಅಂತ ಹೇಳಿ. ಅದಕ್ಕೆ ರಾಮ ಹೇಳ್ತಾನೆ, ಇನಿತು ಪ್ರಿಯವದೈದ ನಿನಗೆ ಸಾಧೆ ನಮ್ಮ ಕಾಣಿಕೆ. ಇಷ್ಟೊಂದು ಆದರವನ್ನು ಮಾಡಿದಂತಹ, ಇಷ್ಟೊಂದು ಸತ್ಕಾರವನ್ನು ಮಾಡಿದಂತಹ, ಪ್ರೀತಿಯನ್ನು ತೋರಿಸಿದಂತ ತಾಯಿ ಸಮಾನಳಾದ ನಿನಗೆ ನಾವೇನಾದ್ರೂ ಉಡುಗೊರೆಯನ್ನು ಕೊಡಬಿಟ್ಟು ಸಾವನ್ನ ಉಡುಗೊರೆಯಾಗಿ ಕೊಡ್ಬೇಕಾ? ಇದ ನಮ್ಮ ಕಾಣಿಕೆ, ಇದ ನಾವು ನಿನಗೆ ಕೊಡ್ಬೇಕಾಗಿರುವಂತಹ ಕಾಣಿಕೆ ಅಂತ ರಾಮ ಹೇಳಿ. ಅದಕ್ಕೆ ಶಬರಿ ಹೇಳಿದ್ರು, ಮರಣವಲ್ಲ ಮುಕ್ತಿ ಪ್ರಭು, ಇದುವೇ ನನ್ನ ಪೂಣಿಕೆ. ನೀನು ನನಗೆ ಮರಣ ಎಲ್ಲ ಕೊಡ್ತಾ ಇರೋದು, ನೀನು ನನಗೆ ಏನ್ ಕೊಡ್ತಾ ಇದೀಯಾ? ಮುಕ್ತಿಯನ್ನ ಕೊಡ್ತಾ ಇದೀಯಾ. ಈಗ ಹುಟ್ಟು ಸಾವು ಅನ್ನುವಂತ ಭಾವಬಂಧನದಿಂದ ನನಗೆ ಮುಕ್ತಿಯನ್ನ ಕೊಡ್ತಾ ಇದೀಯಾ. ಹಾಗಾಗಿ ನಿನ್ನಿಂದ ಮುಕ್ತಿ ಪಡಿಬೇಕು ಅನ್ನೋದೇ ನನಗೆ ಪ್ರಬಲವಾಗಿ ಇದ್ದಂತಹ ಪೂಣಿಕೆ. ಪೂಣಿಕೆ ಅಂದ್ರೆ ಹಂಬಲ, ಆಸೆ. ನನ್ನ ಆಸೆ ಏನಾಗಿತ್ತು, ನೀನು ಬರಬೇಕು, ನಿನ್ನಿಂದ ಮುಕ್ತಿಯನ್ನು ಪಡಿಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಇವತ್ತು ನೀನು ಬಂದಿದೀಯಾ, ನೀನು ನನಗೆ ಮುಕ್ತಿ ಕೊಡು. ಅದು ಮುಕ್ತಿನೇ ಹೊರತು ಮರಣ ಅಲ್ಲ, ಸಾವಲ್ಲ ಅಂತ ರಾಮನಿಗೆ ಹೇಳಿ. ಆಗ ರಾಮ ಮನ ಒಪ್ಪಿದರು ಎದೆ ಒಪ್ಪದಲ್ಲ. ನೀನೇನೋ ಹೇಳ್ತಾ ಇದ್ದೆ ನನಗೆ ಮುಕ್ತಿ ಸಿಗುತ್ತೆ ಅಂತ. ಆಗ ಒಂದ್ ಕಡೆ ನಿನ್ ಮಾತುಗಳನ್ನು ಕೇಳ್ತಾ ಇದ್ರೆ ಹೌದು, ನೀನು ಹೇಳ್ತಿರೋ ನಿಜ, ನಿನ್ನ ಮುಕ್ತಿನ ಕಳಿಸ್ಬೇಕು ಅಂತ ಅನಿಸ್ತಾ ಇದೆ. ಇನ್ನೊಂದ್ ಕಡೆ ನನ್ನ ಹೃದಯ ಹೇಳ್ತಾ ಇದೆ, ನೀನು ಕೊಟ್ಟಿರುವಂತ ಆತಿಥ್ಯ, ನಿನ್ನಲ್ಲಿ ನಾವು ಕಾಡ್ತಿರುವಂತ ತಾಯಿ, ಈ ತಾಯಿಯನ್ನ ಕಳ್ಕೊಳ್ಳೋದು ಅಥವಾ ಈ ತಾಯಿಗೆ ಸಾವನ್ನ ಕಳಿಸೋದು, ಮುಕ್ತಿನ ಕಳಿಸೋದು ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ, ನನ್ನ ಹೃದಯ ಹೋಗ್ತಾ ಇಲ್ಲ ತಾಯಿ ಅಂತ ಹೇಳಿ. ಆಗ ಶಬರಿ, ನೀನೊಲಿದೊಪ್ಪಲು ದಿವ ತಪ್ಪದಲ್ಲ. ನೋಡು, ನೀನು ನನಗೆ ಒಲಿದು ನನ್ನ ಈ ಬೇಡಿಕೆ ಏನಿದೆ, ನನ್ನ ಈ ಪೂಣಿಕೆ ಹಂಬಲ ಏನಿದೆ, ಆ ಹಂಬಲವನ್ನು ನೀನು ಪೂರೈಸಿದ್ರೆ ಖಂಡಿತವಾಗಿ ನನಗೆ ದಿವ ತಪ್ಪದಲ್ಲ. ದಿವ ಅಂದ್ರೆ ಸ್ವರ್ಗ, ದಿವ ಅಂದ್ರೆ ಸ್ವರ್ಗ. ಇದು ಪರೀಕ್ಷೆಯಲ್ಲಿ ಬರುತ್ತೆ. ದಿವಾಂಬರದ ಅರ್ಥವೇನು? ದಿವ ಅಂದ್ರೆ ಸ್ವರ್ಗ. ನೋಡ್ರಿ, ಶಬರಿ ಹೇಳಿದ್ದು, ನೀನು ಒಪ್ಕೋ, ನೀನು ಒಪ್ಕೊಂಡು ನನಗೆ ಮುಕ್ತಿನ ಕಾಣಿಸಿದ್ರೆ ನಿನ್ನಿಂದ ಮುಕ್ತಿ ಪಡುವಂತ ನನಗೆ ಖಂಡಿತವಾಗಿ ದಿವ ತಪ್ಪೋದಿಲ್ಲ, ಸ್ವರ್ಗ ತಪ್ಪೋದಿಲ್ಲ, ಸ್ವರ್ಗ ಸಿಕ್ಕೇ ಸಿಗುತ್ತೆ ನನಗೆ ಮುಕ್ತಿನ ಕರುಣಿಸಿಕೊಡು ಅಂತ ಹೇಳಿ. ಆಗ ರಾಮ ಹೇಳ್ತಾನೆ, ಬೆರಗಾಗಿಯೇ ನಾನಿನಗೆ ಅಸ್ತು ಎಂಬೇ ನಲ್ಮೆಗೆ. ಅಸ್ತು ಅಸ್ತು ಹೋಗವ್ವ ನಿನ್ನ ಭೀಷ್ಟ ಸಿದ್ಧಿಗೆ. ರಾಮ ಹೇಳ್ತಾರೆ ನೋಡಿ, ಬೆರಗಾಗಿಯೇ ನಾನಿನಗೆ, ನಿನ್ನ ಗುಣ, ನಿನ್ನ ಸ್ವಭಾವ, ನಿನ್ನ ವರ್ತನೆ, ನಿನ್ನ ಆತಿಥ್ಯ ನೋಡಿ ನಾನು ಬೆರಗಾಗೋಗಿದ್ದೀನಿ, ನನಗೆ ಅಚ್ಚರಿಯಾಗಿದೆ, ನನಗೆ ಆಶ್ಚರ್ಯವಾಗಿದೆ. ನನಗೆ ಅಸ್ತು ಎಂಬೇ ನನ್ಮೆಗೆ, ನೀನು ನಮಗೆ ತೋರಿಸುವಂತ ಪ್ರೀತಿ ಇದೆಯಲ್ಲ, ಆ ಪ್ರೀತಿಯ ಮುಂದೆ ನಾನು ಇಲ್ಲ ಅಂತ ಹೇಳಬೇಕಾಗಲ್ಲ. ಹಾಗಾಗಿ ನಿನ್ನ ಬೇಡಿಕೆ ಇದೆಯಲ್ಲ, ಆ ಬೇಡಿಕೆ ನಾನು ಅಸ್ತು ಆಗಲಿ, ನಿನ್ನಿಚ್ಛೆಯಂತೆ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅಸ್ತು ಅಸ್ತು ಆಗಲಿ ತಾಯಿ, ಆಗಲಿ. ಹೋಗವ್ವ ಹೋಗವ್ವ ನಿನ್ನ ಅಭೀಷ್ಟ ಸಿದ್ಧಿಗೆ, ನಿನ್ನ ಮನಸ್ಸಿನ ಆಸೆ ಏನಿದೆ ಆ ಆಸೆ ಈಡೇರಿ ಹೋಗಿ ಬಾ ತಾಯಿ ಅಂತ ಆಕೆಗೆ ಮುಕ್ತಿಯನ್ನ ಕರುಣಿಸೋದಕ್ಕೆ ಇಲ್ಲಿ ರಾಮ ಸಿದ್ಧನಾದ. ಆಗ ರಾಮನ ಮಾತುಗಳನ್ನ ಕೇಳಿ ಶಬರಿ ಇಷ್ಟು ವರ್ಷ ಏನು ವಾಸ ಮಾಡಿದ್ದು ಆ ಕಾಡಲ್ಲಿ, ಆ ಬೆಟ್ಟ ಗುಡ್ಡಗಳ ನಡುವೆ, ಆ ಮರ ಗಿಡಗಳಲ್ಲಿ, ಆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೂಡ ಏನ್ ಹೇಳ್ತಾರೆ, ನಮೋ ನಮೋ ನಿಮಗೆ ನಮೋ. ಯಾರಿಗೆ? ರಾಮ ಲಕ್ಷ್ಮಣರೇ ನಿಮಗೆ ನಮೋ. ನಮೋ ನಮಸ್ಕರಿಸ್ತಾ ಇದ್ದೀನಿ. ಹಾಗೆ ಬನಕ್ಕೆ ನಮೋ, ಇಷ್ಟು ವರ್ಷ ನನಗೆ ಆಶ್ರಯ ಕೊಟ್ಟಂತ ಈ ಬನ, ಬನ ಅಂದ್ರೆ ಕಾಡು, ಈ ಕಾಡಿಗೆ ನಮೋ ನಮಸ್ಕರಿಸ್ತಾ ಇದ್ದೀನಿ. ನೋಡಿ, ಇದು ತತ್ಸಮ ತದ್ಭವ ಪದವಿ. ಬನ ತದ್ಭವ, ವನ ತತ್ಸಮ. ಇದು ಕೂಡ ಪರೀಕ್ಷೆಯಲ್ಲಿ ಕೇಳೋ ಸಾಧ್ಯತೆ ಇದೆ. ಈ ಅರಣ್ಯಕ್ಕೆ, ಈ ಕಾಡಿಗೆ, ಈ ವನಕ್ಕೆ ನಮಸ್ತೆ. ಹಾಗೆ ಮಲೆಗೆ ನಮೋ. ಇಲ್ಲಿ ಮಲೆ ಅಂತಂದ್ರೆ ಬೆಟ್ಟ ಗುಡ್ಡಗಳು, ಆ ಕಾಡಲ್ಲಿರುವಂತಹ ಬೆಟ್ಟ ಗುಡ್ಡಗಳು ಅದನ್ನ ಆಶ್ರಯವನ್ನು ಕೊಟ್ಟಿದ್ದಾವೆ, ಅದನಿಗೆ ಹಣ್ಣು ಹಂಪಲುಗಳನ್ನ ಕೊಟ್ಟಿದ್ದಾವೆ, ಅವುಗಳಿಗೆ ನಮೋ. ಎಲ್ಲರಿಗೂ ನಮೋ. ಇನ್ನು ಯಾರ್ಯಾರು ನನಗೆ ಸಹಾಯವನ್ನು ಮಾಡಿದರೆ, ನನ್ನ ಜೀವನ ನಡೆಸೋದಕ್ಕೆ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ನಮೋ. ಜೊತೆಗೆ ಎಲ್ಲರಿಗೂ ನಮೋ. ನನಗೆ ಯಾರು ಯಾವ ಸಹಾಯವನ್ನು ಮಾಡಿದರೆ ಅವರಿಗೆಲ್ಲರಿಗೂ ಕೂಡ ನಮೋ ನಮಸ್ಕರಿಸ್ತಾ ಇದ್ದೀನಿ ಅಂತ ಕೊನೆಯ ಬಾರಿಗೆ ಹೇಳಿ ಆ ವೇದಿಯಲ್ಲಿ ಉದ್ದೀಪ್ತವಾದ ಅಗ್ನಿಯನ್ನು ಬಲವನ್ನು ಹಾಡುತ್ತಾ ಪ್ರವೇಶಿಸುತ್ತಾಳೆ. ಅಲ್ಲಿ ವೇದಿ ಇತ್ತು. ವೇದಿ ಅಂದ್ರೆ ಹೋಮಗಳನ್ನ, ಹವನ ಯಜ್ಞಗಳನ್ನ ನಡೆಸುವಂತಹ ಸ್ಥಳ. ಅಲ್ಲಿ ಅಗ್ನಿ ಅಂದ್ರೆ ಬೆಂಕಿ ಉದ್ದೀಪ್ತವಾಗಿ ತುಂಬಾ ಜೋರಾಗಿ ಬೆಂಕಿ ಉರಿತಾ ಇತ್ತು. ಆ ಬೆಂಕಿಗೆ ಅಥವಾ ಯಜ್ಞಕುಂಡದ
ಕುಂಡಕ್ಕೆ ಬಂದು ಅಲ್ಲಿ ಬಲವೊಂದು ಹಾಡುತ್ತಾ, ನೋಡಿ ಬಲವೊಂದು ಅಂದ್ರೆ ಈಗ ಎಕ್ಸಾಂಪಲ್ ನಿಮ್ಮ ಮನೆಗಳ ಮುಂದೆ ತುಳಸಿ ಗಿಡ ಇರುತ್ತಲ್ವಾ, ಆ ತುಳಸಿ ಗಿಡಕ್ಕೆ ನೀವು ಪೂಜೆ ಮಾಡುವಾಗ ಅದರ ಬಲಗಡೆಯಿಂದ ಪ್ರದಕ್ಷಿಣೆಯನ್ನ ಹಾಕ್ತಾ ಬರ್ತಾರೆ ಅಲ್ವಾ. ಈಗ ಇಲ್ಲಿ ಇದನ್ನ ನಾವು ಯಜ್ಞಕುಂಡ ಅಂತ ಅನ್ಕೊಂಡ್ರೆ ಬಲವೊಂದು ಅಂದ್ರೆ ಹೇಗೆ, ಈಗ ಸ್ವಲ್ಪ ನೀವು ನಿಂತ್ಕೊಂಡಿರ, ಇಲ್ಲಿಂದ ನಿಮ್ಮ ಬಲಗೈ ಅಂದ್ರೆ ಈ ರೀತಿಯಾಗಿ ಅದನ್ನ ಪ್ರದಕ್ಷಿಣೆ ಹಾಕಬಹುದು. ಇಂಗ್ಲಿಷ್ ಅಲ್ಲಿ ಕ್ಲಾಕ್ ವೈಸ್ ಅಂತ ಕರೀತಾರೆ. ಕ್ಲಾಕ್ ವೈಸ್ ಬಲಗಡೆಯಿಂದ ತಿರುಗುವುದು. ಈ ರೀತಿ ಬಲಗಡೆಯಿಂದ ಆ ಯಜ್ಞಕುಂಡಕ್ಕೆ, ಆ ಬೇದಿಗೆ ಆಕೆ ಸುತ್ತುಗಳನ್ನ ಹಾಕಿ ಆಕೆ ಅಗ್ನಿಯನ್ನ ಪ್ರವೇಶ ಮಾಡಿದಳು. ಆ ಯಜ್ಞಕುಂಡದ ಅಗ್ನಿಯಲ್ಲಿ ತಾನು ತನ್ನ ಪ್ರಾಣವನ್ನ ತ್ಯಜಿಸಿ ಮುಕ್ತಿಯನ್ನ ಪಡೆದಳು. ನಂತರ ರಾಮ ಶಬರಿಯನ್ನ ಸ್ಮರಿಸಿಕೊಂಡು ಹೇಳ್ತಾನೆ, ಹೆಣ್ಣ ರೀತಿಯ ನಡೆಯಬಹುದೇ, ಅವರ ಬಗೆ ಬಲು ಸೋಜಿಗ, ಎಂಥ ನಿಷ್ಠೆ, ಎಂಥ ಪ್ರೀತಿ, ಇವಳ ಮರೆಯುವುದೇ ಈ ಜಗ. ನೋಡಿ, ಹೆಣ್ಣ ರೀತಿಯನ್ನು ಅರಿಯಬಹುದೇ, ಆ ಹೆಣ್ಣಿನ ಮನಸ್ಸನ್ನ ಅಥವಾ ಹೆಣ್ಣಿನ ಯೋಚನೆಗಳನ್ನ, ಹೆಣ್ಣಿನ ಗುಣವನ್ನ ಅರಿಯುವುದಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯ ಇಲ್ಲ. ಅವರ ಬಗ್ಗೆ ಬಲು ಸೋಜಿಗ, ಹೆಣ್ಣಿನ ವರ್ತನೆ ಅಥವಾ ಹೆಣ್ಣಿನ ಆಲೋಚನೆಗಳು ಅವೇ ಸೋಜಿಗವನ್ನು ಉಂಟು ಮಾಡುವಂತಹ ಸೋಜಿಗ, ಅಚ್ಚರಿ. ಎಂಥ ನಿಷ್ಠೆ ಆಕೆಗೆ, ಎಂಥ ಪ್ರೀತಿ ನನ್ನ ಮೇಲೆ, ಇವಳ ಮರೆಯುವುದೇ ಈ ಜಗ. ಎಲ್ಲಿವರೆಗೆ ಈ ಜಗತ್ತಿರುತ್ತೆ, ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾನೆ, ಅಲ್ಲಿವರೆಗೂ ಕೂಡ ಶಬರಿಯ ಭಕ್ತಿಯನ್ನ, ಶಬರಿಯ ಗುಣವನ್ನ ಈ ಲೋಕ, ಈ ಪ್ರಪಂಚ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣ ಆರು ಎತ್ತ ಏಕೆ ಎನ್ನದೆ ಹಸುಳೆಯೆಂದದಿ ಒಲಿದಳು, ಕಾಣುತ್ತಲೇ ಬಹು ನಲಿದಳನ್ನ ನಲವಳೆಮ್ಮನೆ ಮರೆತಳು. ಲಕ್ಷ್ಮಣ ಕೂಡ ಹೇಳ್ತಾನೆ, ನಾವು ಈ ಅರಣ್ಯಕ್ಕೆ ಬಂದಾಗ, ಆಕೆ ಆಶ್ರಮಕ್ಕೆ ಬಂದಾಗ ನಮ್ಮನ್ನ ಆರು ಅಂದ್ರೆ ಇಲ್ಲಿ ಸಂಖ್ಯೆ ಅಲ್ಲ, ಇದು ಯಾರು ಅಂತ. ಆರು ಅಂದ್ರೆ ಯಾರು, ನಮ್ಮನ್ನ ನೋಡಿ ನೀವು ಯಾರು, ಎಲ್ಲಿಂದ ಬಂದ್ರಿ, ಏಕೆ ಬಂದ್ರಿ ಅಂತ ಏನನ್ನು ಕೇಳದೆ ಹಸುಳೆಯ ಅಂದದಿ ಒಲಿದಳು. ಸಣ್ಣ ಮಕ್ಕಳು ಯಾವ ರೀತಿಯಾಗಿ ಆ ತಂದೆ ತಾಯಿಗಳನ್ನ ಒಪ್ಪಿಕೊಳ್ತಾವೋ ಆ ರೀತಿಯಾಗಿ ನಮ್ಮನ್ನ ಮೆಚ್ಚಿಕೊಂಡು ಆ ರೀತಿಯಾಗಿ ನಮಗೆ ಒಲಿದಳು. ಕಾಣುತ್ತಲೇ ಬಹು ನಲಿದಳಣ್ಣ, ನಮ್ಮನ್ನ ಕಂಡ ತಕ್ಷಣ ನಮ್ಮನ್ನ ನೋಡಿ ಎಷ್ಟೊಂದು ಸಂತೋಷವನ್ನು ಪಟ್ಟು, ಹಾಗೆ ನಲವಳು ಎಮ್ಮನೆ ಮರೆತಳು. ಒಂದು ಕ್ಷಣ ತನ್ನ ಆ ಸಂತಸ, ನಮ್ಮನ್ನ ನೋಡುವಂತ ಸಂತಸ ಇತ್ತಲ್ಲ, ಆ ಸಂತಸದಲ್ಲಿ ತನ್ನನ್ನ ತಾನೇ ಮರೆತು ಎಂತ ಮಹಾನ್ ಮಹಿಮಾಮಯಿ ಆಕೆ ಅಂತ ಲಕ್ಷ್ಮಣ ಹೇಳಿ. ಆಗ ರಾಮ ಹೇಳ್ತಾನೆ, ಬೆಳಕಿಗೆ ಒಲಿದವರ್ ಒಲಿಬ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ, ಬಾಣ ಸುತ್ತಿನ ದೇವ ತೇಜವ ಕಾಂಬರೆಗೆ ಇದೇ ಲಕ್ಷಣ ಅಂತ ಹೇಳ. ಹಾಗಾದ್ರೆ ಯಾರು ಪ್ರಪಂಚಕ್ಕೆ ಬೆಳಕನ್ನ ಕೊಡಬೇಕು ಅಂತ ಅನ್ಕೊಳ್ತಾರೆ, ಅವರು ಪ್ರಪಂಚಕ್ಕೆ ಬೆಳಕನ್ನ ಕೊಡ್ತಾ 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 ತಮ್ಮನ್ನ ತಾವೇ ಸುಟ್ಕೊಳ್ತಾರೆ. ಹಾಗೆ ತಮ್ಮನ್ನ ತಾವು ಸುಟ್ಕೊಳ್ಳುವಾಗ ತಮ್ಮ ಆ ಏನು ಬತ್ತಿ ಇರುತ್ತೆ, ಆ ಬತ್ತಿ ಕರಕಾಗಿ ಸುಡ್ತಾ ಸುಡ್ತಾ ತನ್ನನ್ನೇ ತಾನು ಸುಡ್ತಾ ಹೋಗುತ್ತೆ ಅನ್ನೋದನ್ನೇ ಮಾತಾಡ್ತಾರೆ. ಆದ್ರೆ ತಮ್ಮನ್ನು ತಾವು ಸುಡ್ತಾ ಪ್ರಪಂಚಕ್ಕೆ ಬೆಳಕನ್ನ ಕೊಡ್ತಾರೆ. ದೀಪ ನೋಡಿದ್ರೆ ದೀಪ ಏನೋ ಮಾಡುತ್ತೆ, ತನ್ನನ್ನು ತಾನು ಸುಡ್ತಾ ಹೋಗುತ್ತೆ, ಸುಡ್ತಾ 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 ತನ್ನ ಸುತ್ತಮುತ್ತಲಿರೋ ಎಲ್ಲಾ ವ್ಯಕ್ತಿಗಳಿಗೂ ಬೆಳಕನ್ನ ಕೊಡುತ್ತೆ. ಅದೇ ರೀತಿಯಾಗಿ ಯಾವ ವ್ಯಕ್ತಿಗಳಲ್ಲಿ ದೈವ ಲಕ್ಷಣ ಇರುತ್ತೋ, ಆ ದೈವದ ಮಹಿಮೆ ಇರುತ್ತೋ ಅಂತ ವ್ಯಕ್ತಿಗಳಲ್ಲಿ ನಾವು ಈ ಶಬರಿಯಂತಹ ಗುಣಗಳನ್ನ ಕಾಣೋದಕ್ಕೆ ಸಾಧ್ಯ. ಸೊ ಶಬರಿ ಅನ್ನೋದು ರಾಮನ ಪ್ರಕಾರ ಸಾಮಾನ್ಯವಾದಂತಹ ಮಹಿಳೆ ಅಲ್ಲ, ದೈವಾಂಶ ಸಂಭೂತೆ, ದೇವರ ಒಂದು ಮಹಿಮೆಯನ್ನ ಹೊಂದಿರುವಂತಹ ಮಹಾನ್ ಚೇತನ ಆಕೆ ಅಂತ ಹೇಳಿ. ಆಗ ಲಕ್ಷ್ಮಣ ಅಸುರನೆಡರಿಂತಾದು ತನ್ನೆಡೆಗೆಮ್ಮ ಸೆಳೆದ ಈ ಅತ್ತಿಗೆ ಏನನೆಂಬೆನು ಅಣ್ಣ, ಇಂತೆ ನೆನೆಯುತ್ತಿರಬಹುದು ಅತ್ತಿಗೆ. ಅಣ್ಣ, ನಾವಿಬ್ರು ಅಸುರರ ಜೊತೆಗೆ, ಅಸುರರು ಅಂದ್ರೆ ರಾಕ್ಷಸರು ಅಂತ, ರಾಕ್ಷಸರ ಜೊತೆಗೆ ಹೋರಾಡಿ ರಾಕ್ಷಸರನ್ನ ಸಂಹಾರ ಮಾಡಿ ಬಂದಂತಹ ನಮ್ಮನ್ನ ಇಷ್ಟೊಂದು ಅರ್ತಿಯಿಂದ, ಅರ್ತಿ ಇಷ್ಟೊಂದು ಪ್ರೀತಿಯಿಂದ ಆಧರಿಸಿ ಸತ್ಕರಿಸಿ ನಮ್ಮನ್ನ ಕಂಡಂತಹ ಈ ಶಬರಿಯ ಪ್ರೀತಿಗೆ ಏನನೆಂಬಿರುವಣ್ಣ, ಏನಂತ ಹೇಳಬೇಕು ಅಣ್ಣ ಅಂತ ಹೇಳ. ಹಾಗೆ ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ, ಯಾವ ರೀತಿ ಶಬರಿ ನಮಗಾಗಿ ಕಾದು ಕೂತಿದ್ದೋ ಅದೇ ರೀತಿಯಾಗಿ ಅತ್ತಿಗೆ ಸೀತೆ ಆಕೆನೂ ಕೂಡ ನಮಗೆ ಅಂತ ನಿಲ್ತಾ ಇರ್ಬೋದು, ನಮ್ಮನ್ನ ಕಾಯ್ತಾ ಇರ್ಬೋದು, ನಾವು ಅಲ್ಲಿಗೆ ಹೋಗ್ಬೇಕು ಅಣ್ಣ ಅಂತ ಆತನಿಗೆ ಅದನ್ನ ನೆನಪು ಮಾಡಿಕೊಟ್ಟ. ಆಗ ರಾಮ ಹೇಳ್ತಾನೆ, ಇರಬಹುದು ಸೀತೆ, ಹಾ ಪ್ರಿಯೆ ಚಂದ್ರಾನನೆ, ಎಲ್ಲಿರುವೆ ಎಂತಿರುವೆ, ನಿನ್ನನು ಜೀವದೊಂದಿಗೆ ಕಾಂಬೆನು. ಇಲ್ಲಿ
ಲಕ್ಷ್ಮಣ ಹೇಳಿದ, ಯಾವ ರೀತಿಯಾಗಿ ಶಬರಿ ನಮಗೆ ಅಂತ ಕಾದು ಕೂತಿದ್ಲೋ ಅದೇ ರೀತಿಯಾಗಿ ನಮ್ಮ ಅತ್ತಿಗೆ ಸೀತೆನೂ ಕೂಡ ನನಗೆ ಅಂತ ಕಾದು ಕೂತಿದ್ದಾಳೆ ಅಣ್ಣ ಅಂತ ಹೇಳಿದಾಗ, ಇರ್ಬೋದು ಆಕೆ ನಮಗಾಗಿ ಕಾಯ್ತಾ ಇರ್ಬೋದು ಅಂತ ತನ್ನ ಹೆಂಡತಿಯನ್ನ ಪ್ರೀತಿಯ ಮಳೆದಿನ ನೆನೆಸ್ಕೊಳ್ತಾ, ಸೀತೆ ಪ್ರಿಯೆ ಚಂದ್ರಾನನೆ, ಚಂದ್ರಾನನ ಪದ ನೋಡ್ಕೊಳ್ಬೇಕು, ಚಂದ್ರಾನನೆ ಅನ್ನೋ ಪದವನ್ನು ಬಿಡಿಸಿದ್ರೆ ಚಂದ್ರ ಪ್ಲಸ್ ಆನನೆ ಅಂತ ಆಗುತ್ತೆ. ಸೊ ಇದು ಸವರ್ಣ ದೀರ್ಘ ಸಂಧಿಗೆ ಒಂದು ಉದಾಹರಣೆ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಚಂದ್ರ ಪ್ಲಸ್ ಆನನೆ, ಚಂದ್ರಾನನೆ ಸವರ್ಣ ದೀರ್ಘ ಸಂಧಿ. ಅಂದ್ರೆ ಚಂದ್ರನಂತ ಆನನೆ ಅಂದ್ರೆ ಮುಖವನ್ನ ಹೊಂದಿರುವವಳು, ಇಂದು ಮುಖಿ ಎಂದೂ ಕೂಡ ಕರೀತಾರೆ. ಚಂದ್ರನಂತ ಮುಖವನ್ನು ಹೊಂದಿರುವಂತ ಸುಂದರವಾಗಿರುವಂತ ನನ್ನ ಮಡದಿ ಸೀತೆಯೇ, ನೀನು ಎಲ್ಲಿದೀಯಾ, ಹೇಗಿದೀಯಾ ಎಂದು, ಅಥವಾ ಜೀವದೊಂದಿಗೆ ನಿನ್ನನ್ನು ಕಾಣ್ತೇನೆ, ಜೀವಂತವಾಗಿ ನಿನ್ನನ್ನು ಸಿಗ್ತೀಯಾ, ಜೀವಂತವಾಗಿ ನಾನು ನಿನ್ನ ಕಾಣ್ತೀನ ಅಂತ ರಾಮ ತನ್ನಷ್ಟಕ್ಕೆ ತಾನು ಹೇಳಿಕೊಳ್ತಾರೆ. ಆಗ ಲಕ್ಷ್ಮಣ ರಾಮನ ಮಾತುಗಳನ್ನು ಕೇಳಿ, ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರಕ್ಕೆ ಪೊರೆವಳೆ, ಧೃತಿಯಾನು ಚಿಂತಿಸು ಇನ್ನು ಮುಂದಿನ ಹವಣನೆ. ಇಲ್ಲಿ ರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಇನ್ನೇನು ಹೆದರ್ಕೋಬೇಡ, ಅಥವಾ ನೀನು ಯೋಚನೆ ಮಾಡುವಂತ ವಿಷಯ ಕೂಡ ಏನಿಲ್ಲ. ಯಾಕೆಂದ್ರೆ ಭೂಮಿ ತಾಯಿ ತನ್ನ ಮಗಳನ್ನ ಆಕೆ ಎಲ್ಲೇ ಇರಲಿ ಆಕೆಯನ್ನ ತುಂಬಾ ಮುದ್ದಾಗಿ ತವರು ಮನೆಯಲ್ಲಿ ತಾಯಿ ಹೇಗೆ ನೋಡ್ತಾಳೋ ಅದೇ ರೀತಿಯಾಗಿ ಕಾಣ್ತಾಳೆ. ಯಾಕೆಂದ್ರೆ ಇಲ್ಲಿ ಸೀತೆ ಭೂಮಿ ತಾಯಿಯ ಮಗಳು. ಅಲ್ಲಿ ಮೊದಲ ಸಲ ಹೇಳಿದ್ದ ಸೀತೆ ಭೂಮಿ ಜಾತೆ ಅಂತ ಹೇಳಿದ್ದ ಅಲ್ವಾ. ಭೂತಾಯಿಯ ಮಗಳಾಗಿರೋದ್ರಿಂದ ಆ ದೇಶ ಭಾರತ ಆಗಿರಲಿ ಅಥವಾ ಆ ದೇಶ ಶ್ರೀಲಂಕಾ ಆಗಿರಲಿ ಅದೆಲ್ಲ ಭೂಮಿನೇ. ಸೊ ಹಾಗಾಗಿ ಇಲ್ಲಿ ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಸೀತೆಗೆ ಪ್ರೀತಿ ಸಿಗ್ತಾ ಇತ್ತೋ ಅದೇ ರೀತಿಯಾಗಿರುವಂತಹ ಪ್ರೀತಿ ವಿಶ್ವಾಸ ಆ ಭೂಮಿ ತಾಯಿ ತನ್ನ ಮಗಳಾಗಿರುವಂತಹ ಸೀತೆಗೆ ತೋರಿಸಿ ಅವಳನ್ನ ತವರು ಮನೆಯಲ್ಲೇ ಇದೀನಿ ನಾನು ಅನ್ನುವಂತ ಭಾವನೆ ಸೀತೆಯಲ್ಲಿ ಉಂಟಾಗುವ ಹಾಗೆ ಮುದ್ದಿನಿಂದ ಪೊರಿತಾಳೆ. ಪೊರೆಯೋದು ಅಂದ್ರೆ ಸಾಕ್ತಾಳೆ, ಅವಳನ್ನ ನೋಡ್ಕೊಳ್ತಾಳೆ. ಹಾಗಾಗಿ ನೀನು ಯೋಚನೆ ಮಾಡ್ಬೇಡ. ಈಗ ಮುಂದೆ ನೋಡಿ, ಧೃತಿಯಾನು ಚಿಂತೆ ಯಾಕೆ ಮಾಡ್ತಾ ಇದೀಯ, ಚಿಂತೆಯನ್ನ ಮಾಡಬೇಡ. ಸೀತೆಯ ತಾಯಿ ಆಗಿರುವಂತ ಭೂಮಿ ತಾಯಿ ಆಕೆಯನ್ನ ಅಲ್ಲೂ ಕೂಡ ತನ್ನ ತವರು ಮನೆಯಲ್ಲಿ ತನ್ನ ಮಗಳನ್ನ ಹೇಗೆ ಕಾಣ್ತಾಳೋ ಅದೇ ರೀತಿಯಾಗಿ ಅವಳನ್ನ ಅಲ್ಲಿ ಕೂಡ ಸಾಕ್ತಾಳೆ. ಹಾಗಾಗಿ ಚಿಂತೆಯನ್ನ ಮಾಡಬೇಡ. ಮುಂದೆ ನೀನು ಚಿಂತಿಸು. ಮುಂದೆ ಚಿಂತಿಸುವಂತ ಇನ್ನೊಂದು ಪದ ಇದೆ, ಅಲ್ಲಿ ಚಿಂತಿಸು ಅಂತಂದ್ರೆ ಯೋಚಿಸುವುದು. ಈಗ ನೀನು ಯೋಚಿಸಬೇಕಾಗಿರೋದು ಏನು ಅಂತಂದ್ರೆ, ಏನನ್ನು ಯೋಚಿಸಬೇಕು, ನಾವು ಇನ್ನು ಮುಂದಿನ ಹವಳನೆ, ಇನ್ನ ಅತ್ತಿಗೆ ಹತ್ರಕ್ಕೆ ಹೋಗೋದಕ್ಕೆ ಅಥವಾ ಅತ್ತಿಗೆನ ಪಡೆಯೋದಕ್ಕೆ ನಾವು ಏನೇನು ಮಾಡಬೇಕು ಆ ಹವಣು ಸಿದ್ಧತೆ. ಮುಂದೆ ಅತ್ತಿಗೆನ ನಾವು ಹಿಂದೆ ಮರಳಿ ತರೋದಕ್ಕೆ ನಾವು ಏನೇನು ಸಿದ್ಧತೆಗಳನ್ನು ಮಾಡಬೇಕು ಅದ್ರ ಬಗ್ಗೆ ಚಿಂತಿಸು, ಅದ್ರ ಬಗ್ಗೆ ಯೋಚಿಸು ಅಂತ ಲಕ್ಷ್ಮಣ ರಾಮನಿಗೆ ಹೇಳಿ. ಆಗ ರಾಮ ಅಹುದಹುದು ಮರೆತಿದ್ದ ಲಕ್ಷ್ಮಣ, ಪಂಚಭೂತದಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷಣೆ ಇದೆ, ಪೋಪವ ನೆರಬರಸುತ್ತ. ಹೌದು ಲಕ್ಷ್ಮಣ, ನಾನು ಮರ್ತೆ ಹೋಗಿದ್ದೆ. ಈ ಶಬರಿಯ ಭಕ್ತಿಯಲ್ಲಿ ಶಬರಿಯ ಪ್ರೀತಿಯಲ್ಲಿ ನಾನು ಸೀತೆಯ ವಿಷಯವನ್ನೇ ಮರೆತು ಹೋಗಿದ್ದೆ. ಈಗ ಏನು ಜೀವತ್ಯಾಗವನ್ನ ಮಾಡಿದಂತಹ ಮುಕ್ತಿಯನ್ನು ಪಡೆದಿರುವಂತಹ ಈ ಶಬರಿ ಪಂಚಭೂತಗಳಲ್ಲಿ ಲೀನವಾಗಿ ಆಕೆ ಸೀತೆಯ ರಕ್ಷಣೆಯನ್ನ ಮಾಡಲಿ. ಮುಂದೆ ನಾವು ಹೋಗಿ ನೋಡಿ, ಪೂಪವ ಹೋಗೋಣವ, ನೆರಬರಸುತ್ತ. ಮುಂದೆ ಎಲ್ಲ ಒಂದು ಕಡೆ ನಾವು ವಿಶ್ರಾಂತಿಯನ್ನು ಪಡೆಯೋದಕ್ಕೆ, ತಂಗೋದಕ್ಕೆ, ಅಥವಾ ಸಹಾಯ, ನೆರವು ಮತ್ತು ಸಹಾಯ. ಯಾರ ಸಹಾಯವನ್ನು ಅವರು ಪಡೆಯೋದಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಸುಗ್ರೀವನ ಸಹಾಯವನ್ನು ಪಡೆಯೋದಕ್ಕೆ ಹೋಗ್ತಾರೆ. ಧನು ಮಹರ್ಷಿಗಳು ಹೇಳಿದ್ರು, ನೀನು ಇದೇ ದಾರಿಯ ಮೂಲಕ ಹೋಗು, ಪಂಪ ಸರೋವರವನ್ನು ಬಿಟ್ಟ ತಕ್ಷಣ ನಿನಗೆ ಶಬರಿಯ ಆಶ್ರಮ ಸಿಗುತ್ತೆ, ಅಲ್ಲಿ ಶಬರಿಗೆ ಮುಕ್ತಿಯನ್ನು ಕರುಣಿಸಿ ಮುಂದಕ್ಕೆ ಹೋದ ನಿನಗೆ ಸುಗ್ರೀವ ಸಿಗ್ತದೆ. ಆ ಸುಗ್ರೀವನ ಸಹಾಯವನ್ನು ಪಡೆದು ಅವನ ಗೆಳೆತನವನ್ನು ಬೆಳೆಸಿ ನೀನು ಮುಂದೆ ಸ್ಥಿತಿಯನ್ನ ಹುಡುಕು ಅಂತ ಹೇಳಿ. ಹಾಗಾಗಿ ಹೇಳ್ತಾರೆ ರಾಮ, ಪೋಪವ ಸರಿ ಆಯ್ತಮ್ಮ, ಹೋಗೋಣವ, ನೆರವರಸುತ್ತ ಸಹಾಯವನ್ನ ಅರಸುತ್ತ. ಯಾರ ನಮ್ಮನ್ನು ಸಹಾಯ ಮಾಡುವಂತ ಸುಗ್ರೀವ ಎಲ್ಲಿದ್ದಾನೆ ಅವನನ್ನ ಅರಸುತ್ತಾ ಅವನನ್ನ ಹುಡುಕ್ತಾ ಹೋಗೋಣವ ಅಂತ ತನ್ನ ತಮ್ಮನಿಗೆ ಹೇಳಿದ. ನೋಡ್ರಿ, ಇದು ಸಂಪೂರ್ಣವಾಗಿರುವಂತಹ ಶಬರಿ ಅನ್ನುವಂಥ ಗೀತ ನಾಟಕದ ವಿವರಣೆ. ಈ ಪಾಠ ಈ ಗದ್ಯ ಭಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಮುಂದೆ ಇನ್ನೊಂದು ವಿಷಯವನ್ನು ಚರ್ಚೆ ಮಾಡೋಣ. ಥ್ಯಾಂಕ್ ಯು.